ಹಲೋ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಕನ್ನಡ. ನಾನು ಶರತ್ ಹುಣಸೂರು. ವೀಕ್ಷಕರೇ, ಈ ಹೊತ್ತಿನ ರಾಜ್ ಡಿಬೇಟ್ನಲ್ಲಿ ಚರ್ಚಾ ವಿಷಯ ನೀಟ್ ಮಾಫಿಯಾ. ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಇದೇ ಈ ವಿಚಾರ ಮೇಜರ್ ಆಗಿರೋದು. ಇವತ್ತು ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು. ರಾಜಸ್ಥಾನದಿಂದ ಕೇರಳ ತನಕವೂ ಕೂಡ ಲಿಂಕ್ ಇದೆ. ಆ ಪ್ರಶ್ನೆ ಪತ್ರಿಕೆಗಳು ವಾಟ್ಸಪ್ನಲ್ಲಿ, ಜೊತೆಗೆ ಟೆಲಿಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ಎಲ್ಲ ಕಡೆಗೂ ಕೂಡ ಲೀಕ್ ಆಯಿತು. ಆದರೆ ಇಲ್ಲಿ ಪಾಪ ಅನ್ಸೋದು ನಮ್ಮೆಲ್ರಿಗೂ ಕೂಡ ಈ ಸಂದರ್ಭದಲ್ಲಿ, ನೀಟ್ ಎಕ್ಸಾಮ್ನ ವರ್ಷಗಟ್ಟಲೆಯಿಂದ ಓದಿ ಹಗಲು ರಾತ್ರಿ ಅನ್ನೋದೇ ಕಷ್ಟಪಟ್ಟು ನಾನು ಡಾಕ್ಟರ್ ಆಗಬೇಕು ಅಂತ ಹೇಳಿ ಕನಸೊತ್ಕೊಂಡು ನಿದ್ದೆ ಇಲ್ಲದೆ ಓದಿರ್ತಾರಲ್ಲ, ಅವ್ರ ಪರಿಸ್ಥಿತಿ ಎಂಥದ್ದು? ಎಲ್ಲೋ ಒಂದು ಕಡೆಗ ಕರ್ನಾಟಕದಲ್ಲಿ ಲೀಕ್ ಆಗಿದೆಯಾ? ಕನ್ಫರ್ಮೇಷನ್ ಇಲ್ಲ. ರಾಜಸ್ಥಾನದಲ್ಲಿ ಲೀಕ್ ಆಗಿರೋದು. ಪ್ರಶ್ನೆ ಏನ್ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು ಅಂತಂದ್ರೆ, ನಮ್ಮ ಕರ್ನಾಟಕದಲ್ಲಾಗ್ಲಿ ಅಥವಾ ಯಾವುದೇ ಕಾಲೇಜ್ಗಳಲ್ಲಾಗಿ ಲೀಕ್ ಆಗಿರೋ ಬಗ್ಗೆ ಒಂಚೂರು ವಿಚಾರನೇ ಗೊತ್ತಿಲ್ಲ ಅಂತ. ಕ್ಯಾನ್ಸಲ್ ಮಾಡ್ಕೊಂಡ್ರೆ ಬೇಕಾದ್ರೆ ಎಲ್ಲಿ ಲೀಕ್ ಆಗಿದೆ ಅಂತ ಏನು ವರದಿ ಬರ್ತಾ ಇದೆಯೋ ಅಲ್ಲಿ ಮಾತ್ರ ಕ್ಯಾನ್ಸಲ್ ಮಾಡ್ಕೊಂಡು ಮರು ಎಕ್ಸಾಮ್ ಮಾಡಲಿ. ಇಡೀ ದೇಶಕ್ಕೆ ಯಾಕೆ ಹೀಗನ್ನೋ ಪ್ರಶ್ನೆ, ಒದ್ದಾಟ. ಇದರ ಜೊತೆಗೆ NTS ಏನೇನು ಹೇಳ್ತು, ಮರು ಪರೀಕ್ಷೆಯ ಬಗ್ಗೆ ಏನೇನು ಹೇಳ್ತು, ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಲಾಗ್ತಾ ಇದೆ. ಹಾಗಾದ್ರೆ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೂಡೆಂಟ್ಸ್ಗಳು ಏನು ಹೇಳ್ತಾರೆ, ನೀಟ್ ಎಕ್ಸಾಮ್ ಬರ್ದಿರೋರು ಏನು ಹೇಳ್ತಾರೆ, ಮರು ಪರೀಕ್ಷೆ ಬೇರೆ ಆಗ್ಬೇಕಲ್ಲ. ಈಗ ಇಷ್ಟು ವರ್ಷ ಅಂದ್ರೆ 1 ವರ್ಷದಿಂದ ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ರಲ್ಲ, ಈಗ ಹೇಗೆ ನಮ್ಮ ಪರಿಸ್ಥಿತಿ ಅಂತ ಹೇಳಿ ಅಳಲು ತೋಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಚರ್ಚಾ ಕಾರ್ಯಕ್ರಮವನ್ನ ಮಾಡೋಣ. ಇದೇ ಈ ಹೊತ್ತಿನ ವಿಶೇಷ, ನೀಟ್ ಮಾಫಿಯಾ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು, ಪರೀಕ್ಷೆನೇ ಕ್ಯಾನ್ಸಲ್ ಮಾಡ್ಬಿಟ್ರಿ. ಇವಾಗ ವೈದ್ಯರಾಗೋ ಕನಸು ಕಂಡವರಿಗೆ ಈಗ ಬಿಗ್ ಶಾಕ್. ನೀಟ್ ಪರೀಕ್ಷೆಯಲ್ಲಿ ಮತ್ತೆ ಲೀಕಾಸುರರ ಕಾಟ ತಪ್ಪಿದ್ದಲ್ಲ. 22,90,000 ಜನ ಸ್ಟೂಡೆಂಟ್ಸ್ಗಳು. ಈಗ ಅವರ ಭವಿಷ್ಯ ಏನಾಗಬೇಕು? ಪದೇ ಪದೇ ಕೇಂದ್ರ ಸರ್ಕಾರದಿಂದ ನಿರ್ಲಕ್ಷ್ಯ ಆಗ್ತಾ ಇದೆ ಅನ್ನೋ ಆರೋಪ. ಮೇ 3ನೇ ತಾರೀಕು ಈ ಎಕ್ಸಾಮ್ ನಡೆದಿದ್ದು ಈಗ ಕ್ಯಾನ್ಸಲ್ ಆಗೋಗಿದೆ. ರಾಜಸ್ಥಾನದ ಸೀಕರ್ನಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ನೆನಪಿರಲಿ. ಈಗ ನೀಟ್ ಪರೀಕ್ಷೆ ನಡೆಸೋದಕ್ಕೆ NTA ನಿರ್ಧಾರ ಮಾಡಿದೆ, ಮತ್ತೆ ರೀ ಎಕ್ಸಾಮ್ ಮಾಡಬೇಕು ಅಂತ. 22,90,000 ಜನ ನೀಟ್ ಎಕ್ಸಾಮ್ ಬರೆದಿದ್ದು. ಈಗ CBI ತನಿಖೆ ಆಗಬೇಕು ಈ ಸಂಬಂಧ ಅನ್ನೋದು ಆಗ್ತಾ ಇದೆ. ಕೇಂದ್ರದ ವಿರುದ್ಧ ಕಿಚ್ಚು ಬೀದಿಗಿಳಿದು ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ. ನೀವು ನೋಡಿದ್ರಿ ಡೆಲ್ಲಿಲಿ ಇವಾಗ ಕ್ಯಾನ್ಸಲ್ ಆಗೋಯ್ತು. ರಾಜಸ್ಥಾನದಲ್ಲಿ ಲೀಕ್ ಆಗಿದ್ದು ಕೇರಳ ತನಕವೂ ಲಿಂಕ್ ಇದೆ ಅನ್ನೋ ಅನುಮಾನ CBI ಅಖಾಡಕ್ಕೆ ಇಳಿದಿದೆ. ಜೊತೆಗೆ ಮರು ಪರೀಕ್ಷೆ ನಡೆಸಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಆದ್ರೆ ಯಾವಾಗ ಏನು ಎತ್ತ ಹೇಗಿರುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ NTA ಹೇಳಿದ್ದೇನು ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. NTA ಹೇಳಿದ್ದೇನು ಅಂತಂದ್ರೆ, ಮರು ಪರೀಕ್ಷೆ ಮಾಡ್ತೀವಿ ನಾವು, ಶೀಘ್ರದಲ್ಲೇ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಅಂತ. ಇದರ ಜೊತೆಗೆ ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾದಂತ ಅವಶ್ಯಕತೆ ಏನಿಲ್ಲ, ಹೀಗನ್ನುವಂತ ಮಾತನ್ನು ಕೂಡ ಹೇಳಿದೆ. ಇದ್ರ ಬಗ್ಗೆ ನೀಟ್ ಎಕ್ಸಾಮ್ ಬರೆದವರು ಏನು ಹೇಳ್ತಾರೆ, ಜೊತೆಗೆ ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ನಮ್ಮ ಸ್ಟುಡಿಯೋದಲ್ಲಿರುವಂತಹ ಸ್ಟೂಡೆಂಟ್ಸ್ಗಳನ್ನ ವೆಲ್ಕಮ್ ಮಾಡ್ಕೊಂಡು ಬರ್ತೀನಿ. ಒಂದ್ ಕಡೆಯಿಂದ ABVP ಕಡೆಯಿಂದ ಅಭಿನಂದನ್ ಅಂತೇಳಿ ಜಾನ್ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಜೊತೆಗೆ BGS ಸ್ಟೂಡೆಂಟ್ಸ್ಗಳು ಕೂಡ ಜಾನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಭೂಮಿಕಾ ಅಂತೇಳಿ, ಭೂಮಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಅನಿವ್ಯಾ, ಜೊತೆಗೆ ಐಶ್ವರ್ಯ, ವೆಲ್ಕಮ್ ನಿಮ್ಮೆಲ್ರಿಗೂ ಕೂಡ. ಈಗ ಮೊದಲನೇದಾಗಿ ನೀಟ್ ಎಕ್ಸಾಮ್ ಬರೆದಂತಹ ಧೃತಿ ಅವರು, ಈಗ ಇವತ್ತು ಮಧ್ಯಾಹ್ನ ನಿಮ್ಮ ಹತ್ರ ಮಾತಾಡಿದ್ದೆ ರಾಜ್ ನ್ಯೂಸ್ನಲ್ಲಿ, ನೀವು ಕೂಡ ಮಾತನಾಡಿದ್ರಿ ಇದ್ರ ಬಗ್ಗೆ. ನೀಟ್ ಎಕ್ಸಾಮ್ ಬರೆದಿದ್ರಿ, ಜೊತೆಗೆ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು, ಕ್ಯಾನ್ಸಲ್ ಆಗೋಯ್ತು ಎಕ್ಸಾಮ್. ತತ್ಕ್ಷಣ ಈ ಕ್ಯಾನ್ಸಲ್ ಆಗೋಯ್ತು, ನಾನು ನೀಟ್ ಎಕ್ಸಾಮ್ ಬರೆದಿದ್ದೆ ಅಂದ ತಕ್ಷಣ ನಿಮ್ಮ ರಿಯಾಕ್ಷನ್ ಏನಾಗಿತ್ತು? ಅಂದರೆ ಈಗ ಕ್ಯಾನ್ಸಲ್ ಆಗಿದೆ ಅನ್ನೋದು ಗೊತ್ತಾಗಿದ ತಕ್ಷಣ ಇಟ್ ವಾಸ್ ಅ ಬಿಗ್ ಶಾಕ್. ಯಾಕಂದರೆ ನಾವು 1 ಇಯರ್ ಪಟ್ಟಿದ ಎಫರ್ಟ್ಸ್ ಎಲ್ಲ ವೇಸ್ಟ್ ಆಗ್ತಾ ಇದೆ ಅನ್ನೋ ಒಂದು ಕಡೆ ಆದರೆ, ಆ್ಯಂಡ್ ನೆಕ್ಸ್ಟ್ ಮತ್ತೆ ಇವಾಗ ವಿ ಹ್ಯಾವ್ ಕಮ್ ಔಟ್ ಆಫ್ ಇಟ್, ಎಕ್ಸಾಮ್ ಮುಗ್ದಿದೆ ಅಂತ ಮತ್ತೆ ನಾವು ಮತ್ತೆ ಓದೋ ಸ್ಟೇಟ್ಗೆ ಹೋಗಬೇಕು ಅಂದರೆ ಇಟ್ ಬಿಕಮ್ಸ್ ಟಫ್ ಫಾರ್ ಅಸ್. ಮತ್ತೆ ನಮ್ಮ ಮೈಂಡನ್ನ ಓದಬೇಕು ಅಂತ ಇಷ್ಟು ದಿವಸ ಟ್ರೈನ್ ಮಾಡಿದ್ದು ಏನಿದೆ ಅದನ್ನೆಲ್ಲ ವಾಪಸ್ ತರಬೇಕು ಅಂದರೆ ನಮಗೆ ಕಷ್ಟ ಆಗುತ್ತೆ.
ಈಗ ಸಡನ್ ಆಗಿ ನೀವು ಇಷ್ಟೊಂದೆಲ್ಲ ಈಗ ಕೋಚಿಂಗ್ ತಗೊಂಡಿದ್ರಿ, ನೀವು ಹೌದು. ಕೋಚಿಂಗ್ ತಗೊಂಡೆಲ್ಲ ಓದಿದ್ರಿ, ಹಗಲು ರಾತ್ರಿ ಅನ್ನೋದೇ ನಿದ್ದೆಗೆಟ್ಟು ಓದಿದ್ರಿ. ಈಗ ಈಗ ರೀ ಎಕ್ಸಾಮ್ ಮಾಡಬೇಕು ಅನ್ನೋ ಮಾತು ಬರ್ತಾ ಇದೆಯಲ್ಲ, ಈ ರೀ ಎಕ್ಸಾಮ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು? ರೀ ಎಕ್ಸಾಮ್ ಅಂದರೆ ಎಲ್ಲಿದೆಯೋ ಅಲ್ಲಿ ಮಾತ್ರ ರೀ ಎಕ್ಸಾಮ್ ಮಾಡೋ ಪ್ರಯತ್ನ ಮಾಡಿದರೆ ಚೆನ್ನಾಗಿರುತ್ತೆ. ಬಟ್ ವಿ ಹ್ಯಾವ್ ನೋ ಅದರ್ ಆಪ್ಷನ್ ನವ್. ಆ್ಯಂಡ್ ಅಲ್ಲ, ನಿಮಗೆ ಈಗ ಲೀಕ್ ಆಗಿದೆ ಅಂತ ಹೇಳಿ ಸರ್ಕಾರ ಏನು ಹೇಳ್ತಾ ಇರೋದು, ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಮಾಡಿದವರು ಏನಾದ್ರು 3ನೇ ತಾರೀಕು ಎಕ್ಸಾಮ್ ಇದ್ದಿತ್ತು, 1ನೇ ತಾರೀಕನೇ ಲೀಕ್ ಆಗಿತ್ತು ಅಂತ ಅವ್ರು ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು, ಈಗ ಇವತ್ತು ವಿಚಾರ ಗೊತ್ತಾಗಿದೆ, ಹೌದು, ಓಕೆ, ಇದಕ್ಕೂ ಮುಂಚೆ ಒಂದೆರಡು ದಿನ ಹಿಂದೆನೋ ನಿಮ್ಗೆ ಯಾರಾದ್ರೂ ಏನಾದ್ರು ಹೇಳಿದ್ರಾ, ಅಥವಾ ನಿಮ್ಗೆ ಏನಾದ್ರು ಗಮನಕ್ಕೆ ಬಂದಿತ್ತಾ? ಇದ್ರ ಬಗ್ಗೆ ನಮಗೆಲ್ಲ ಕ್ಲೂ ಇರಲಿಲ್ಲ. ಆ್ಯಂಡ್ ವಿ ಹ್ಯಾಡ್ ನೋ ಕ್ಲೂ. ನನಗಂತ ಅಲ್ಲ, ಎಷ್ಟೊಂದು ಜನಕ್ಕೆ ಇಲ್ಲಿರೋ ಎಷ್ಟೊಂದು ಜನಕ್ಕೂ ಅಷ್ಟೇ ಕ್ಲೂ ಇರಲಿಲ್ಲ. ಎಲ್ಲೋ ಒಂದು ಕಡೆ ಆಗಿರೋದಕ್ಕೆ ಯಾಕೆ ಎಲ್ಲರೂ ಅದನ್ನ ಸಫರ್ ಮಾಡಬೇಕು? ಓಕೆ, ABVP ಇದು ಅಭಿನಂದನ್ ಅವ್ರನ್ನ ಮಾತನಾಡಿಸ್ತೀನಿ. ಅಭಿನಂದನ್ ಅವರೇ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಪತ್ರಿಕೆ ಇದೇನು ಹೊಸದೇನಲ್ಲ ಅಲ್ವಾ? 2024ರಲ್ಲೂ ಆಗಿತ್ತು, 25ರಲ್ಲೂ ಆಗಿತ್ತು, 16ರಲ್ಲೂ ಕೂಡ ಆಗಿತ್ತು, ಆಯ್ತಾ? ಈ ಇದಕ್ಕೆ NTA ಅನ್ನುವಂಥ ಒಂದು ಸಂಸ್ಥೆನೂ ಕೂಡ ಹ್ಯಾಂಡ್ಲ್ ಮಾಡ್ತಾ ಇದೆ ಈ ಪರೀಕ್ಷೆನ. ಆದರೂ ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದೆ ಅಂತಂದಾಗ ಈಗ ತಪ್ಪು ಯಾರದ್ದು? ಜೊತೆಗೆ ಈಗ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದಕ್ಕೆ ಇಡೀ ಎಲ್ಲ ಕಡೆಗೂ ಕೂಡ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ರಿಂದಾಗಿ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾದಂತಾಗ್ಬಿಡುತ್ತೆ. ಏನು ಹೇಳ್ತೀರಿ ನೀವು? ಖಂಡಿತ ಸರ್. ಈಗ 2019ರಿಂದ NTA ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡ್ತಾ ಇದೆ ಅನ್ಸುತ್ತೆ. ಅವಾಗಿಂದ ನಾವು 4-5 ಸಾರಿ ಅಂತೂ ಈ ರೀತಿ ಸಮಸ್ಯೆಗಳನ್ನ ಎದುರಿಸಿದೀವಿ ಆಲ್ರೆಡಿ. 24ರಲ್ಲೂ ಆದಾಗ ಕೂಡ ಅವಾಗ ಬರೀ ಲಿಮಿಟೆಡ್ ಎಲ್ಲಿ ಲೀಕ್ ಆಗಿತ್ತು ಅಲ್ಲಷ್ಟೇನೆ, ಅಥವಾ ಏನೇನು ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಆಗಿತ್ತು ಅಲ್ಲಷ್ಟೇನೆ ರೀ ಎಕ್ಸಾಮ್ ಮಾಡೋ ತರ ಏನೋ ಪ್ಲಾನ್ ಮಾಡಿದ್ರು. 1500 ಜನ ವಿದ್ಯಾರ್ಥಿಗಳು ಮಾತ್ರ ರೀ ಎಕ್ಸಾಮ್ ಬರೆಯೋ ತರ ಏನೋ ಪ್ಲಾನ್ ಆಗಿತ್ತು. ಆದ್ರೆ ಸರ್ ಏನಾಗುತ್ತೆ, ಇಂಥ ಲೀಕ್ ಆದಂತ ಸಂದರ್ಭದಲ್ಲಿ ಇವಾಗಿನ ಕಾಲದಲ್ಲಂತೂ ಅದು ಲೀಕ್ ಆಯ್ತು ಅಂತಂದ್ರೆ ಒಂದು ಇಷ್ಟೇ ಸ್ಪೆಸಿಫೈಡ್ ಏರಿಯಾದಲ್ಲೇ ಲೀಕ್ ಆಗಿದೆ ಅಂತ ಹೇಳಲಿಕ್ಕೆ ಆಗಲ್ಲ. ಅಲ್ಲೇನೋ ಲೀಕ್ ಆಗಿರುವಂತ ಸ್ಥಳ ಅದಿರ್ಬೋದು, ರಾಜಸ್ಥಾನದಲ್ಲಿ ಲೀಕ್ ಆಗಿದೆ ಅನ್ನೋದು ಸತ್ಯ. ಆದ್ರೆ ಬರೀ ಕ್ವಶನ್ ಪೇಪರ್ ಅದು ರಾಜಸ್ಥಾನಕ್ಕಷ್ಟೇ ಹೋಗಿದೆ ಸಾಧ್ಯ ಇಲ್ಲ. ಇವಾಗ ಅದನ್ನ ಎಲ್ಲ ಅಲ್ಲಷ್ಟೇನೆ ನಾವು ರೀ ಎಕ್ಸಾಮಿನೇಷನ್ ಮಾಡಿದ್ರೆ ಉಳಿದೆಲ್ಲ ವಿದ್ಯಾರ್ಥಿಗಳಿಗೆ ಮೋಸ ಆದಂಗದು. ಅದಕ್ಕೆ ಯಾವಾಗ ನಮಗೆ ಗೊತ್ತಾಯ್ತು ABVPಗೆ ಇದು ಲೀಕ್ ಆಗಿದೆ ಅಂತ, ಆ ಗೊತ್ತಾದ ತಕ್ಷಣ ನಾವು ಡಿಮಾಂಡ್ ಮಾಡಿದ್ದನ್ನೇ ಇದ್ರ ಮೇಲೆ ಪ್ರೋಬ್ ಆಗ್ಬೇಕು, CBI ನಿಷ್ಪಕ್ಷಪಾತವಾದಂತ ತನಿಖೆ ಆಗ್ಬೇಕು, ತನಿಖೆಯಾಗಿ ಎಕ್ಸಾಮ್ ಹೊಸದಾಗಿ ಕಂಡಕ್ಟ್ ಆಗ್ಬೇಕು. ಯಾಕಂದ್ರೆ ಇಲ್ಲ ಅಂತಂದ್ರೆ ಮೋಸ ಸರ್ ಅದು ವಿದ್ಯಾರ್ಥಿಗಳಿಗೆ. ಅಲ್ಲ, ಹೌದು, ನೀವು ಹೇಳಿದ್ದು ಒಂದು ಹಂತದಲ್ಲಿ ಓಕೆ, ಬಟ್ ಆದ್ರೆ ಈಗ ಕರ್ನಾಟಕದಲ್ಲಿ ಸುಮ್ಮನೆ ಈಗ ಫಾರ್ ಎಕ್ಸಾಂಪಲ್ ಅದಕ್ಕೊಂದು ಕಮಿಟಿ ಮಾಡ್ಲಿ, ಕರ್ನಾಟಕದಲ್ಲಿ ಲೀಕ್ ಆಗಿತ್ತಾ ಅಂತ ಕೇಳಲಿ. ಸೊ ಇಲ್ಲಿ ಯಾಕೆ ರೀ ಎಕ್ಸಾಮ್ ಮಾಡಬೇಕು? ಅಲ್ಲೊಂದ್ ಕಡೆ ಬೇಕಾದ್ರೆ ಮಾಡ್ಬೋದಲ್ಲ. ಈ ಪಾಯಿಂಟ್ ನ ವಿದ್ಯಾರ್ಥಿಗಳು ಎತ್ತಿದ್ದಾರೆ ಇದನ್ನ. ಇದಕ್ಕೇನು ಹೇಳ್ತೀರಿ ಮತ್ತೆ? ಸರ್ ಅದು ನಿಜ ಸರ್. ಇನ್ನೊಂದ್ಸತಿ ಎಕ್ಸಾಮ್ ವಾಪಸ್ ಹೋಗೋದು ವಿದ್ಯಾರ್ಥಿಗಳಿಗೂ ಕಷ್ಟ. ಓಕೆ, ಆದ್ರೆ ನಾವ್ ಯಾವಾಗ ಅದನ್ನಷ್ಟೇ ಮಾಡಿದ್ರೆ ಸರಿ ಅನ್ಸಲ್ಲ. ಓಕೆ, ಎಸ್ ಮಾತನಾಡಿಸ್ತೀನಿ. ಹಿರಿಯ ಪತ್ರಕರ್ತರಾದಂತಹ ರವೀಂದ್ರ ರೇಷ್ಮೆ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಅದೇ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ರೀತಿಯಾಗಿ ವಿದ್ಯಾರ್ಥಿಗಳ ಪರಿಸ್ಥಿತಿ ಅತಂತ್ರ ಆಗ್ಬಿಟ್ಟಿದೆ. ಕಷ್ಟಪಟ್ಟು ಓದೋರು ಏನ್ ಮಾಡ್ಬೇಕಾಗಾದ್ರೆ ಅಲ್ಲೆಲ್ಲೋ ಲೀಕ್ ಆಯಿತು, ನಮ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ರಾತ್ರಿ ಎಲ್ಲ ಕಷ್ಟಪಟ್ಟು ಓದಿದೀವಿ, ಒಳ್ಳೆ ಮಾರ್ಕ್ಸ್ ಬರ್ತಾ ಇತ್ತು, ಟಾಪ್ 10 ನಾ ಬರ್ತಿದ್ದೆ, ಹಿಂಗೆಲ್ಲ ಪಾಪ ಅತಂತ್ರದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅಳಲು ತೋಡ್ಕೊಳ್ತಾ ಇದ್ದಾರೆ. ಈ ಸದ್ಯದ ಓವರ್ ಆಲ್ ಡೆವಲಪ್ಮೆಂಟ್ ಆಯ್ತಲ್ಲ ನೀಟ್ ಪ್ರಶ್ನೆ ಪತ್ರಿಕೆ ಬಗ್ಗೆ, ಏನ್ ಹೇಳ್ತೀರಿ? ನೋಡಿ, ಈ ವೈದ್ಯಕೀಯ ಪರೀಕ್ಷಾ ಪ್ರವೇಶ ಪರೀಕ್ಷೆ ಅಥವಾ ಇಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆ, JEE ಮತ್ತು ನೀಟ್ ಪರೀಕ್ಷೆಗಳ ಬಗ್ಗೆ ಇಡೀ ರಾಷ್ಟ್ರಾದ್ಯಂತ ಒಂದು ಕೋಲಾಹಲಕಾರಿ ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ಪಾಪ ವಿದ್ಯಾರ್ಥಿಗಳು ಯಾರು ಕಾರಣರಲ್ಲ, ಅಥವಾ ಅವ್ರು ಪಾಠ ಮಾಡ್ತಿರೋ ಅವರು ಅಧ್ಯಾಪಕರು ಕೂಡ ಕಾರಣವಲ್ಲ. ಈ ವೈದ್ಯಕೀಯ ಮತ್ತು ಇತರ ವೃತ್ತಿ ಶಿಕ್ಷಣಕ್ಕೆ ಪ್ರವೇಶಕ್ಕೆ ಇವತ್ತೊಂದು ಸಮಾನಾಂತರ ವ್ಯವಸ್ಥೆ ಸೃಷ್ಟಿ ಆಗ್ಬಿಟ್ಟಿದೆ ಇಡೀ ರಾಷ್ಟ್ರಾದ್ಯಂತ. ಇಲ್ಲಿವರೆಗೂ ಸುಮಾರು ಒಂದು 10 ವರ್ಷಗಳ ಹಿಂದೆ ಸೆಕೆಂಡ್ PUC ವರೆಗೆ ಆ ಕಾಲೇಜುಗಳು, PUC ಕಾಲೇಜುಗಳೇನಿದ್ವು ಅಲ್ಲಿಗೆ ಅವ್ರ ಮೇಲಾದ್ರೂ ಜವಾಬ್ದಾರಿ ಹೊರಿಸಬಹುದಾಗಿತ್ತು. ಇವತ್ತು ಬಹುತೇಕ PUC ಕಾಲೇಜುಗಳೆಲ್ಲ ಇಂಟಿಗ್ರೇಟೆಡ್ ಕಾಲೇಜುಗಳಾಗಿ ಹೋಗ್ಬಿಟ್ಟಿದೆ. ವಿಶೇಷವಾಗಿ ಖಾಸಗಿ ಅನುದಾನಿತ ಮತ್ತು ಅನುದಾನ ರಹಿತ ಕಾಲೇಜುಗಳು ಅವರೆಲ್ಲ ಬರ್ತಾ ಇಂಟಿಗ್ರೇಟೆಡ್ ಕಾಲೇಜ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಈ ಕಾಲೇಜುಗಳಿಗಿಂತ ಈ ಪೂರ್ಣಾವಧಿ ಕೋಚಿಂಗ್ ಕೊಡೋ ಆ ಕೋಚಿಂಗ್ ಕಂಪನಿಗಳು ಇವತ್ತು ಕಾರ್ಪೊರೇಟ್ ಕಂಪನಿಗಳಾಗಿ ಹೋಗ್ಬಿಟ್ಟಿದೆ. ಇಡೀ ರಾಷ್ಟ್ರಾದ್ಯಂತ ಈ ಕೋಚಿಂಗ್ ಕಂಪನಿಗಳ ಜಾಲ ಹರಡಿದೆ. ಇವತ್ತು ನೋಡಿ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದು ರಾಜಸ್ಥಾನದಲ್ಲಿ. ಹೌದು, ರಾಜಸ್ಥಾನದ ಕೋಟಾ ಮಹಾನಗರ ಏನಿದೆ, ಆ ಕೋಟಾ ಕ್ಷೇತ್ರವನ್ನ ನಮ್ಮ
ಲೋಕಸಭೆಯ ಸ್ಪೀಕರ್ ಆಗಿರೋ ಓಂ ಬಿರ್ಲಾ ಅವರ ಓಂ ಬಿರ್ಲಾ ಪ್ರತಿನಿಧಿಸ್ತಾ ಬಂದಿದ್ದಾರೆ. ಹ್ಮ್ ಅಲ್ಲೊಂದು ದೊಡ್ಡ ಕೈಗಾರಿಕೋದ್ಯಮ ತರ ಹ್ಮ್ ಆ ಕೋಟದಲ್ಲಿ ನಾವು ಆಗಾಗ್ಗೆ ನಾವು ಸುದ್ದಿ ಕೇಳ್ತಾ ಇರ್ತೇವೆ. ಜೆಇ ಪರೀಕ್ಷೆ ಅಥವಾ ನೀಟ್ ಪರೀಕ್ಷೆಗೆ ತಯಾರಾಗ್ತಿರೋ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಕೇಳ್ತಾ ಇರ್ತೇವೆ. ಹ್ಮ್ ನೋಡಿ, ಒಂದ್ ಕಡೆ ಪಾಲಕರ ಒತ್ತಡ, ಹ್ಮ್ ಸಹಪಾಠಿಗಳ ಜೊತೆಗಿನ ಸ್ಪರ್ಧೆ, ಆ ಸ್ಪರ್ಧಾತ್ಮಕ ಒತ್ತಡ, ಹೌದು. ಮತ್ತೊಂದ್ ಕಡೆ ಸಾಮಾಜಿಕ ಒತ್ತಡ. ಹ್ಮ್ ಡಾಕ್ಟರ್ ಇಂಜಿನಿಯರ್ ಆಗದೆ ಹೋದ್ರೆ ಆಕಾಶವೇ ಕಳಚಿ ಬೀಳುತ್ತೆ ಅನ್ನೋ ಒಂದು ಈ ವಾತಾವರಣನ ಹ್ಮ್ ಈ ಕೋಚಿಂಗ್ ಕಂಪನಿಗಳು ದುರ್ಬಳಕೆ ಮಾಡ್ಕೊಳ್ತಾ ಬಂದಿದೆ. ಹ್ಮ್ ನೋಡಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಆಗ್ಲಿ, ರಾಜ್ಯ ಶಿಕ್ಷಣ ನೀತಿ ಮಾಡೋ ಈ ತಜ್ಞರಿದಾರಲ್ಲ, ಹ್ಮ್ ಅವ್ರು ಯಾರು ಕೂಡ ಈ ಕೋಚಿಂಗ್ ಉದ್ಯಮದ ಬಗ್ಗೆ ಮಾತಾಡ್ತಾ ಇಲ್ಲ. ನಿಜ ನಿಜ ನಿಜ, ಯಾರು ಮಾತಾಡ್ತಾರೆ? ಕರ್ನಾಟಕದಲ್ಲಂತೂ ಇವತ್ತು ಆಳು ಪಕ್ಷ ಶಾಸಕರೇ ಒಬ್ರು ತಮ್ಮ ಕಂಪನಿಯ ಜಾಹೀರಾತುಗಳನ್ನು ಕೊಡ್ತಾ ಇರ್ತಾರೆ. ಇವತ್ತೆಲ್ಲ ದೊಡ್ಡ ಪ್ರಮಾಣದಲ್ಲಿ ವಿವಿಧ ವಾಹಿನಿಗಳಲ್ಲಿ ಅವರೇ ಪ್ರತ್ಯಕ್ಷ ಆಗಿಬಿಟ್ಟು ಹ್ಮ್ ಕೇಂದ್ರ ಸರ್ಕಾರದ ವಿರುದ್ಧ ರಾಜಕೀಯ ದಾಳಿ ಮಾಡ್ತಾ ಇದ್ದಾರೆ. ಹ್ಮ್ ನೋಡಿ, ಒಂದು ಶಿಕ್ಷಣ ಕ್ಷೇತ್ರದ ಪರೀಕ್ಷಾ ವ್ಯವಸ್ಥೆ ಆಗ್ಲಿ ಅಥವಾ ಪ್ರಜಾಪ್ರಭುತ್ವದಲ್ಲಿನ ಚುನಾವಣಾ ವ್ಯವಸ್ಥೆ ಆಗ್ಲಿ, ಹೌದು. ಇವೆಲ್ಲವೂ ಕೂಡ ಎಸ್, ವಿಶ್ವಾಸದ ಮೇಲೆ ನಡೆಯುವಂತ ಪ್ರಕ್ರಿಯೆಗಳು. ನಿಜ ನಿಜ ನಿಜ. ಇದರಲ್ಲಿ ಪಾಲ್ಗೊಳ್ಳುವ ಪ್ರತಿ ಹಂತದ ಪಾಲುದಾರರು ಎಲ್ಲರೂ ಕೂಡ ಪ್ರಾಮಾಣಿಕರಾಗಿರ್ತಾರೆ. ಹೌದು. ಎಲ್ಲೂ ಕೂಡ ಅಕ್ರಮ ವ್ಯವಹಾರಗಳನ್ನು ನಡೆಸಲ್ಲ ಅನ್ನೋ ನಂಬಿಕೆ ಮೇಲೆ ನಡೀತಾ ಇರುತ್ತೆ. ಓಕೆ. ಈಗ ಈ ಇಡೀ ಈ ಒಂದ್ ಕಡೆ ಕೋಚಿಂಗು, ಒಂದ್ ಕಡೆ ಸೆಕೆಂಡ್ PUC ವಿಜ್ಞಾನ ಶಿಕ್ಷಣ, ಹ್ಮ್ ಇವೆರಡೂ ಕೂಡ ವ್ಯಾಪಾರೀಕರಣ ಆಗಿರೋದ್ರಿಂದ, ಹ್ಮ್ ಆಮೇಲೆ ಇಡೀ ರಾಷ್ಟ್ರಾದ್ಯಂತ ಈಗ ಒಂದು 10 ವರ್ಷ ಹಿಂದೆ 350 ಸಂಖ್ಯೆಷ್ಟಿದ್ದ ವೈದ್ಯಕೀಯ ಕಾಲೇಜುಗಳು 670 ಆಗೋಗ್ಬಿಟ್ಟಿದೆ. 670ಕ್ಕೂ ಅಧಿಕ. ಹೌದು ಹೌದು. ಅಂಡ್ ಬಹುಪಾಲು ಮೆಡಿಕಲ್ ಕಾಲೇಜುಗಳೆಲ್ಲ ಖಾಸಗಿ ಮೆಡಿಕಲ್ ಕಾಲೇಜುಗಳು. ಅಂಡ್ ಬಹುಪಾಲು ಖಾಸಗಿ ಮೆಡಿಕಲ್ ಕಾಲೇಜುಗಳ ಮಾಲೀಕರುಗಳೆಲ್ಲ ರಾಜಕಾರಣಿಗಳು. ನಿಜ ನಿಜ ನಿಜ. ಈ ನೀಟ್ ಪರೀಕ್ಷೆ ವಿರುದ್ಧದ ಒಂದು ಅಭಿಯಾನ ಮಾಡಿದ್ರಲ್ಲ, ಹ್ಮ್ ಅದರಿಂದ ಈ ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳ ಒಂದು ಕಾಣದ ಕೈವಾಡ ಇತ್ತು. ಎಸ್ ಎಸ್ ಎಸ್. ಯಾಕಂದ್ರೆ ಮೊದಲೆಲ್ಲ ಕರ್ನಾಟಕ ಇಡೀ ದೇಶಕ್ಕೆ ಮಾದರಿ ಆಗಿತ್ತು. ಹಾ ಕರ್ನಾಟಕದ CET ಪರೀಕ್ಷಾ ವ್ಯವಸ್ಥೆ ಹೌದು. ಅದು ರಾಜ್ಯ ಮಟ್ಟದಲ್ಲಿ ನಡೀತಾ ಇತ್ತು. ಅದಾದ್ಮೇಲೆ ಈ ಖಾಸಗಿ ಮೆಡಿಕಲ್ ಕಾಲೇಜುಗಳು ಹ್ಮ್ ತಮ್ಮದೇ ಒಂದು ಪರೀಕ್ಷಾ ಪ್ರಾಧಿಕಾರ ರಚಿಸ್ಕೊಂಡ್ಬಿಟ್ಟು ಕಾಮೆಡ್ಕೆ ಅಂತ ಶುರು ಮಾಡ್ಕೊಂಡ್ರು. ಹಾ ಹೌದು. ಇದೇ ರೀತಿ ವಿವಿಧ ರಾಜ್ಯಗಳಲ್ಲಿ ಕೂಡ ಈ ಖಾಸಗಿ ಮೆಡಿಕಲ್ ಕಾಲೇಜ್ ಪರೀಕ್ಷಾ ಮಂಡಳಿಗಳಿಗೆ ಹುಟ್ಟುಕೊಟ್ಟು. ಹ್ಮ್ ಆಗ ನರೇಂದ್ರ ಮೋದಿ ಸರ್ಕಾರ ಏನ್ ಗಮನಿಸ್ತು ಅಂತಂದ್ರೆ, ಹ್ಮ್ ಈ ಬೇರೆ ಬೇರೆ ಈ ಖಾಸಗಿ ಪರೀಕ್ಷಾ ಪ್ರಾಧಿಕಾರಗಳು ಹ್ಮ್ ತಮ್ಮದೇ ಆದ ಒಂದು ನೆಟ್ವರ್ಕ್ ಮಾಡ್ಕೊಬಿಟ್ಟು ಹ್ಮ್ ಅಲ್ಲಿ ಒಂದ್ ಕಡೆ ಈ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋದು ಅಷ್ಟೇ ಅಲ್ಲ, ಓಕೆ. ಮುಂದೆ ಕೌನ್ಸಿಲಿಂಗ್ ನಲ್ಲಿ ಸೀಟ್ ಬ್ಲಾಕಿಂಗ್ ಅನ್ನೋ ಮತ್ತೊಂದು ಅಕ್ರಮ ವ್ಯವಹಾರ ನಡೀತಾ ಇತ್ತು. ಓಕೆ. ಈಗಿನ ಸರ್ಕಾರದ ಒಬ್ಬ ಪ್ರಮುಖ ಸಚಿವರ ಮೇಲೆ ಕೂಡ ಅಂತ ಆರೋಪ ಬಂದಿತ್ತು. ಅವ್ರ ಕಾಲೇಜಲ್ಲಿ ಸೀಟ್ ಬ್ಲಾಕಿಂಗ್ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಓಕೆ ಓಕೆ. ಸೊ ರೀತಿ ಹತ್ತು ವ್ಯಾಪಾರಿ ಚಟುವಟಿಕೆಗಳ ಆಗರವಾಗಿರೋ ಈ ನೀಟ್ ಪರೀಕ್ಷೆಯಲ್ಲಿ ಹೌದು. ಇಂಥದ್ದೊಂದು ಆಗಿದೆ. ಆದ್ರೆ ಸ್ವತಃ ಈ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರವೇ ಓಕೆ. ಇದನ್ನ ತಕ್ಷಣ ಪತ್ತೆ ಹಚ್ಚಿಬಿಟ್ಟು ಪರೀಕ್ಷೆಯನ್ನು ರದ್ದು ಮಾಡಿದೆ. ಓಕೆ. ಮರು ಪರೀಕ್ಷೆ ಆಮೇಲೆ ಇವತ್ತು ಈಗಾಗಲೇ CBI ಸುಮಾರು 45 ಜನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳನ್ನ 45 ಜನ ಅರೆಸ್ಟ್ ಬಂಧಿಸಿದ್ದಾರೆ. ಮಾಡಿದ್ದಾರೆ. ಹೌದು ಹೌದು. ಒಬ್ಬ ಯಾರೋ ಪುಣೆಯಲ್ಲಿ ಓಡಾಡಿಕೊಂಡಿದ್ದಾನಂತೆ, ಆತನನ್ನ ಬಂಧಿಸಲಿಕ್ಕೆ ಮಹಾರಾಷ್ಟ್ರ ಸರ್ಕಾರದ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಆಮೇಲೆ ಈ NTA ಬಗ್ಗೆ ಮಾತನಾಡಬೇಕು ಸರ್. ಈ NTA ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸೂಕ್ಷ್ಮ ವಿಚಾರಗಳಿದೆ, ಮಾತಾಡಬೇಕು. ಮತ್ತೆ ಮಾತಾಡಿಸ್ತೀನಿ. BGS ಸ್ಟೂಡೆಂಟ್ಸ್ಗಳಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಅನಿವ್ಯಾ, ಏನ್ ಹೇಳ್ತೀರಿ ಈ ಓವರ್ ಆಲ್ ಸಿನರಿಯೋ ನೋಡಿ? ಸರ್, ಕಷ್ಟಪಟ್ಟು ಓದಿರೋ ಸ್ಟೂಡೆಂಟ್ಸ್ಗೆ ಭಾಳ ಅನ್ಫೇರ್ ಆಗುತ್ತೆ ಸರ್. ರಿಎಕ್ಸಾಮಿನೇಷನ್ ಇರಬೇಕು ನನ್ನ ಪ್ರಕಾರ, ಬಟ್ ದೆನ್ ಇಟ್ ಶುಡ್ ಬಿ ಟ್ರೀಟೆಡ್ ಫೇರ್ಲಿ. ಹಿಂಗಾದ್ಮೇಲೆ ನಮಗೆ ನಂಬಿಕೆ ಹೆಂಗ್ ಬರುತ್ತೆ ಇವಾಗ ಮತ್ತೆ ಪೇಪರ್ ಲೀಕ್ ಆಗಲ್ಲ ಅಂತ. ಸೊ ಐ ಫೀಲ್ ದೇ ಶುಡ್ ಬಿ ಪ್ರಾಪರ್ ಫೇರ್ನೆಸ್. NTA ನಂಬಿಕೆನ ದೇ ಶುಡ್ ಗಿವ್ ಇಟ್ ಬ್ಯಾಕ್ ಟು ಅಸ್. ಮುಂದೆ ನೀವು ನೀಟ್ ಬರಿಬೇಕು ಅಂತಿದ್ರಿ. ಯಾ, ಈಗ ಈ ತರ ಎಲ್ಲ ಆದಾಗ ನಿಮ್ಗೆ ಒಂದು ಸಣ್ಣ ಭಯನಾದ್ರೂ ಆಗುತ್ತೆ. ಭಾಳ. ಸೊ ಈಗ ಈ ಸಿಚುವೇಶನ್ ಫೇಸ್ ಮಾಡೋ ನಿಮ್ ಸೀನಿಯರ್ಗಳು ನಿಮ್ಗೆ ಪರಿಚಯ ಇದ್ದಾಗ ಅವ್ರು ಏನ್ ಹೇಳ್ತಾ ಇದ್ರು ನಿಮ್ಮ ಹತ್ರ? They feel it's very unfair that this happened. I know that they have worked very hard. Bala kastapatti ಓದಿದ್ದಾರೆ, and at last ಈ ತರ few students get away with question papers ಎಲ್ಲ ಲೀಕ್ ಆಗ್ಬಿಟ್ಟು ಅವ್ರು ಮಾತ್ರ ಟಾಪ್ ಮಾಡಿಬಿಟ್ಟು ಈ ತರ few students ಗೆ ಸ್ವಲ್ಪ ಅನ್ಫೇರ್ ಅನ್ಸುತ್ತೆ. ಅಂಡ್ ಮತ್ತೆ ರಿಎಕ್ಸಾಮಿನೇಷನ್ ಬರೆಯಕ್ಕೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಬಟ್ ಕಷ್ಟಪಟ್ಟು ಓದಿ ಒಂದ್ಸತಿ ಹಿಂಗೆ ಆಗ್ಬಿಟ್ಟು ಮತ್ತೆ ಅದೊಂಥರ ಭಯ, ಮತ್ತೆ ಏನಾದರೂ ಹಿಂಗಾದ್ರೆ, ಬಿಕಾಸ್ ಇಟ್ಸ್ ಪ್ರಿಟಿ ಮಚ್ ದೇರ್ ಫ್ಯೂಚರ್ ದಟ್ ದೇರ್ ವಾಟ್ NTA is dealing with. So I feel like it's a very sensitive topic which needs to be handled properly. ಓಕೆ. ಐಶ್ವರ್ಯ ಅವರೇ, ನೀವೇನು ಹೇಳ್ತೀರಿ? ನನ್ನ ಪ್ರಕಾರ ಏನಂತಂದರೆ, ನೀಟ್ ಎಕ್ಸಾಮ್ನ ರೀನೀಟ್ ಇಡಬಾರ್ದು. ಯಾಕಂದರೆ 2 ವರ್ಷ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ನಾವು ನೀಟಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ 2 ವರ್ಷದ್ದು ನಾವು ಬರೀತೀವಿ. ಇವಾಗ 2 ವರ್ಷದಿಂದ ನಾವು ಅಷ್ಟು ಕಷ್ಟಪಟ್ಟು ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿರ್ತೀವಿ. ಇವಾಗ ಆಲ್ ಆಫ್ ಅ ಸಡನ್ ಇಲ್ಲ ನಮ್ದು ಮಿಸ್ಟೇಕ್ ಆಗಿಬಿಟ್ಟಿದೆ. ಇವಾಗ
ನಾವು ಒಂದು 2 ನಿಮಿಷ ಸೆಂಟರ್ಗೆ ಲೇಟಾಗಿ ಬರಲಿ, ಇಲ್ಲ ನೀವು ಬರಂಗಿಲ್ಲ ಅಂತ ಸೆಂಟರ್ ಒಳಗಡೆ ಸೇರಿಸೋದೇ ಇಲ್ಲ. ಈ ಥರ ಈ ಚಿಕ್ಕ ಪ್ರಾಬ್ಲಮ್ಗೆ ನಮಗೆ ನಿಮ್ಮದು ತಪ್ಪು, ನೀವು ಬರಬೇಕಾಗಿತ್ತು ಅಂತ ಹೇಳೋ NTA ಇವಾಗ NTA ಪ್ರಾಬ್ಲಮ್ ಮಾಡಿದಾರಲ್ವಾ, ಇವಾಗ NTA ಅವ್ರು ಹೇಳ್ತಾರೆ ನಾವು ರೀನೀಟ್ ಕಂಡಕ್ಟ್ ಮಾಡ್ತೀವಿ, ಇವಾಗ ಅವ್ರದ್ದೇನು ತಪ್ಪಿಲ್ಲ. ಸೊ NTA ಬೋರ್ಡ್ ಮೆಂಬರ್ಸ್ಗೆ ಕ್ವೆಶನ್ ಮಾರ್ಕ್. ನಮ್ಮ ಚಿಕ್ಕ ಇವಾಗ 2 ನಿಮಿಷ ಲೇಟ್ ಬಂದಿದ್ದಕ್ಕೆ ನಮಗೆ ಎಕ್ಸಾಮ್ ಸೆಂಟರ್ ಒಳಗಡೆ ಬಿಡಲ್ಲ ಅಂತ ಅಂದ್ರೆ ಈ ರೀನೀಟ್ ಅನ್ನೋದು ತುಂಬಾ ಚಿಕ್ಕ ತಪ್ಪ ಅನ್ಸ್ಬಿಡ್ತಾ ಅಂತ ನಾನು ಕೇಳ್ಬೇಕಂತ ಹೇಳ್ತೀನಿ. ನಿಜ ನೀವು ಹೇಳಿದ ಆಕ್ಚುಲ್ ಆಗಿ ಕರೆಕ್ಟ್ ಇತ್ತು. ಈಗ ಅವರು ಒಂದು ಸಣ್ಣದನ್ನು ರಿಸ್ಟ್ರಿಕ್ಟ್ ಮಾಡ್ಕೊಂಡು ಕೂತ್ಕೊಂಡಾಗ ಈ ತರ ದೊಡ್ಡ ತಪ್ಪುಗಳಾದಾಗ ಹೆಂಗೆ ಅಂತ ಹೇಳಿ ಭೂಮಿಕಾ ಅವ್ರಿಗೆ ನೀವೇನು ಹೇಳ್ತೀರಿ? ನನ್ನ ಪ್ರಕಾರ ರೀನೀಟ್ ಎಕ್ಸಾಮಿನೇಷನ್ ಆಗಬೇಕು. ಯಾಕಂದರೆ ಇವಾಗ ಕಾಪಿ ಮಾಡಿ ಅಂದರೆ ಪೇಪರ್ ಲೀಕ್ ಆಗಿರೋದ್ರಿಂದ ಇವಾಗ ಯಾರ್ಯಾರು ಎಕ್ಸಾಮ್ ಬರ್ದಿರ್ತಾರೋ ಅವರಲ್ಲಿ ಒಂದೊಂದು ಮಾರ್ಕ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಯಾಕಂದರೆ ನೀಟ್ ಅನ್ನೋದು ಬರೀ ಕಟ್ ಆಫ್ ಇಂದ ಏನು ಸಾಧ್ಯ ಆಗಲ್ಲ. ಯಾಕಂದರೆ ಕಟ್ ಆಫ್ ತಗೊಂಡಿದ ತಕ್ಷಣ ಅವ್ರಿಗೆ ಮೆಡಿಕಲ್ ಸೀಟ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಒಂದೊಂದು ಮಾರ್ಕ್ಸ್ ಕೂಡ ಎಷ್ಟು ಮ್ಯಾಟರ್ ಆಗುತ್ತೆ ಅಂದರೆ ಆ ಪೇಪರ್ ಲೀಕ್ ಆಗಿರೋದ್ರಲ್ಲಿ 1 ಮಾರ್ಕ್ಸ್ ಎಕ್ಸ್ಟ್ರಾ ತಗೊಂಡವ್ರು ಕೂಡ ಎಷ್ಟು ವರ್ಷದಿಂದ ಕೂತ್ಕೊಂಡು ಓದಿರೋರ್ ಮುಂದೆ ಅವ್ರ ಎಫರ್ಟ್ಸ್ ಮುಂದೆ ಇವ್ರು ತೆಗ್ದಿರೋದ್ರಿಂದ ಅವ್ರ ಎಫರ್ಟ್ಸ್ ಏನೂ ಆಗಲ್ಲ, ಅವ್ರ ಎಫರ್ಟ್ಸೇ ಫುಲ್ 0 ಆಗೋಗುತ್ತೆ. ಸೊ ಅವ್ರು 1 ಮಾರ್ಕ್ಸು ಕೌಂಟ್ ಆಗೋವಾಗ ಇವರು ಈ ಥರ ಲೀಕ್ ಪೇಪರ್ ಆಗಿರೋದನ್ನ ಕನ್ಸಿಡರ್ ಮಾಡ್ದೇನೆ ಅಥವಾ ಎಕ್ಸಾಮಿನೇಷನ್ ಮಾಡ್ದೇನೆ ಇದ್ದಾಗ ಫ್ಯೂಚರಲ್ಲಿ ಡಾಕ್ಟರ್ಸ್ ಹೆಂಗೆ ತಗೋತಾರೆ, ಮೆಡಿಕಲ್ ಸೀಟ್ಸೇ ಈ ಥರ ಅನ್ಫೇರ್ ಆಗಿ ತಗೋತಾ ಇದ್ದಾರೆ ಅಂದಮೇಲೆ ಯಾವ ನಂಬಿಕೆಯಿಂದ ಮುಂದೆ ಜನ ಡಾಕ್ಟರ್ಸ್ ಹತ್ರ ಹೋಗ್ತಾರೆ ಅಂತ. ಅಂದ್ರೆ ಎಕ್ಸಾಮ್ ಮಾಡಬೇಕು ನಿಮ್ಮ ಪ್ರಕಾರ? ಹೌದು. ಅಂದ್ರೆ ಈಗ ಕಾಪಿ ಹೊಡೆದು ಮಾಡಿದಂಥ ಸಂದರ್ಭದಲ್ಲಿ ಈಗ ನೀವೊಂದು ಔಟ್ ಆಫ್ ಔಟ್ ತಗೊಳ್ಳೋದಕ್ಕೆ 1-2 ಮಾರ್ಕ್ಸ್ ಕಮ್ಮಿ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಈಗ ಕಾಪಿ ಹೊಡೆದವರು ಅಥವಾ ಈಗ ಏನು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋರು 100% ಎಲ್ಲದಕ್ಕೂ ಅಟೆಂಡ್ ಮಾಡಿರ್ತಾರೆ, ಆಲ್ಮೋಸ್ಟ್ ಆಲ್ ಸಿಕ್ಕಿರೋರು ಎಲ್ಲರೂ ಒಂದೇ ಮಾರ್ಕ್ಸ್ ತೆಗಿತಾರೆ ಅಂತ ಇಟ್ಕೊಳ್ಳಿ, ಅವಾಗ ನಿಮಗೆ ಮೋಸ ಆಗುತ್ತೆ ಅನ್ನೋದು ಖಂಡಿತ ಅದೇ. ಧೃತಿ ಅವರೇ, ಈಗ ಎಕ್ಸಾಮ್ ಮಾಡ್ತಾರೆ ಅನ್ನೋದಾದ್ರೆ ಅದಕ್ಕೆ ನಿಮ್ಮ ಪ್ರಿಪರೇಷನ್ ಹೆಂಗಿರ್ಬೇಕಾಗುತ್ತೆ? ಯಾಕಂದ್ರೆ ಈ ಫಸ್ಟ್ ಅಟೆಂಪ್ಟ್ ಅಲ್ಲಿ ಇರೋಂಥ ಜೋಶ್ ಆಗಲಿ ಅಥವಾ ಒಂದು ಇಂಟ್ರೆಸ್ಟ್ ಆಗಲಿ ಈಗ ಕಳೆದೋಗ್ಬಿಡುತ್ತೆ ಅನ್ನೋದೊಂದು ಮಾತಿರುತ್ತೆ. ಸೊ ನಿಮ್ಗೆ ಯಾವ ಥರ ಫೀಲ್ ಆಗುತ್ತೆ? ಈಗ ಎಕ್ಸಾಮು ಅನೌನ್ಸ್ಮೆಂಟ್ ಮಾಡ್ತಾರೆ, ಯಾವಾಗ ಏನು ಅಂತ ಗೊತ್ತಿಲ್ಲ. ಸೊ ಈ ಎಕ್ಸಾಮ್ ಪ್ರಿಪ್ರೇಷನ್ ಹೆಂಗೆ ಅಂತ? ಫಸ್ಟ್ ಎಕ್ಸಾಮ್ ಬರೆಯುವಾಗ ನಮಗೆ ಒಂದು ಕಾನ್ಫಿಡೆನ್ಸ್ ಅಂತ ಇರುತ್ತೆ, ಲೈಕ್ ನಾವು ಇಷ್ಟು ಮಾಡಿದ್ದೀವಿ, ಸೊ ನಮಗೆ ಸೀಟ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ಇವಾಗ ನಮಗೆ ಏನಾಗಿದೆ ಅಂದರೆ ಮತ್ತೆ ಆ ಮೈಂಡ್ ಸ್ಟೇಟ್ನ ವಾಪಸ್ ತರೋದು ಕಷ್ಟ ಆಗುತ್ತೆ. ಆ್ಯಂಡ್ ಮತ್ತೆ ಪ್ರಿಪೇರ್ ಆಗೋದು ಅಷ್ಟೇ. ಓಕೆ, ನಾವು ನಮ್ಮ ಬೆಸ್ಟ್ ಕೊಡ್ತೀವಿ ಈಗ ಅಂದ್ಕೊಂಡ್ರು ಎಲ್ಲೋ ಒಂದು ಕಡೆ ಏಟಾಗಿ ಹಿಂದೆ ಬಂದಿರೋ ಮಾರ್ಕ್ಸ್ ಏನಾದರೂ ಲಾಸ್ ಆದರೆ ಅದಕ್ಕೆ ಏನು ಮಾಡೋದು ಅಂತ. ಅಭಿನಂದನೆ. ಈಗ ಕೇವಲ ನೀಟ್ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ, ಎಷ್ಟೋ ಎಂಟ್ರೆನ್ಸ್ ಎಕ್ಸಾಮ್ಗಳಿದ್ದಾವೆ, ಎಲ್ಲಾದ್ರದ್ದು ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಆಗೇ ಆಗುತ್ತೆ. ಎಕ್ಸಾಂಪಲ್ ಸ್ಟೇಟ್ದೇ ತಗೊಳ್ಳಿ, PSI ಎಕ್ಸಾಮ್ದು ತಗೊಳ್ಳಿ, ಎಷ್ಟು ಲೀಕ್ ಆಗಿದ್ದು, ಎಷ್ಟು ಹಗರಣ ಆಗಿರೋದು. ಸೊ ಇದೆಲ್ಲದಕ್ಕೂ ಕೂಡ ಆಗ್ತಿದೆ ಅಂತಂದಾಗ ವ್ಯವಸ್ಥೆ ಸರಿ ಇಲ್ಲ, ಓವರಾಲ್ ಆಗಿ ವ್ಯವಸ್ಥೆ ಸರಿ ಇಲ್ಲ ಅನ್ನೋದೇ ಅಲ್ಲಿಗೆ ಬರುತ್ತೆ. ಸೊ ಈ ವ್ಯವಸ್ಥೆ ಸರಿ ಆಗಬೇಕು, ಈ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ಬಾರ್ದು. ಏನು 7ನೇ ತರಗತಿ 8ನೇ ತರಗತಿ ಕ್ವಶನ್ ಪೇಪರ್ ಲೀಕ್ ಆದಂಗೆ ಆಗ್ತಿದೆ ಅಂತಂದ್ರೆ ಇದಕ್ಕೆ ಕ್ರಮ ಏನು ತಗೋಬೇಕಾದ್ರೆ? ಸರ್, ಫಸ್ಟ್ ಆಫ್ ಆಲ್ ಯಾರ್ಯಾರಲ್ಲಿ ಹುದ್ದೆಯಲ್ಲಿ ಕುತ್ಕೊಂಡಿದ್ದಾರೆ ಅವ್ರನ್ನ ಅಕೌಂಟೇಬಲ್ ಆಗಿ ತಗೊಳ್ಬೇಕು ನಾವು. ಫಸ್ಟ್ ಆಫ್ ಆಲ್ ನಿಷ್ಪಕ್ಷಪಾತವಾಗಿ ಇದ್ರ ಮೇಲೆ ತನಿಖೆ ಆಗ್ಲೇಬೇಕು. ಯಾರ್ಯಾರು ಇದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ಯಾವುದೇ ಮಿನಿಸ್ಟ್ರಿಯಲ್ ಲೆವೆಲ್ ಅಲ್ಲೂ ಇದ್ರೂ ಕೂಡ ಅವ್ರ ಮೇಲೆ ಕಠಿಣವಾದ ಶಿಕ್ಷೆ ಆಗ್ಬೇಕು. ಒಂದ್ಸತಿ ಅದು ಎಕ್ಸಾಂಪಲ್ ಆಗ್ಬೇಕು ಸರ್. ಇಲ್ಲ ಅಂತಂದ್ರೆ ಈ ನೀಟ್ ಎಕ್ಸಾಮು ಇಡೀ ದೇಶದೊಂದರ ಪ್ರತಿಷ್ಠಿತ ಎಕ್ಸಾಮ್ ಇದು. ನಿಜ, ಇಡೀ ದೇಶ ನೋಡುತ್ತೆ. ಯಾರಿಗೂ ನಾನು ಮೆಡಿಕಲ್ ಎಕ್ಸಾಮ್ ಬರ್ದಿಲ್ಲ ಅಂದ್ರೂ ಕೂಡ ನಾನು ನೋಡ್ತಾ ಇರ್ತೀನಿ ನೀಟ್ ಎಕ್ಸಾಮ್ ಅಲ್ಲಿ ಏನಾಯ್ತು ಅಂತೆಲ್ಲ. ಅಂತ ಪ್ರತಿಷ್ಠಿತ ಎಕ್ಸಾಮ್ ಅಲ್ಲೂ ಕೂಡ ಈ ರೀತಿ ಕಂಟಿನ್ಯೂಸ್ ಆಗಿ ಆಗ್ತಾ ಬರ್ತಾ ಇದೆ ಅಂತಂದ್ರೆ ಯಾರಾದ್ರೂ ಅಕೌಂಟೇಬಲ್ ಇದ್ದಾರೆ ಅವರಿಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಬೇಕು. ಇನ್ ಬೇರೆ ಇದಕ್ಕೆ ನೋಡಿದ್ರೆ ಆಮೇಲೆ ಸರ್ ಜನರಲಿ ಏನ್ ಅನ್ಸುತ್ತೆ, ಫಂಡಮೆಂಟಲ್ ಪ್ರಾಬ್ಲಮ್ ಏನಂತಂದ್ರೆ ನಮ್ಮಲ್ಲಿ ಸೀಟ್ಗಳು ಕಮ್ಮಿ ಇದೆ. ಶಿಕ್ಷಣಕ್ಕೋಸ್ಕರ ಬಜೆಟ್ ಗಳನ್ನ ಕೊಡೋದೇ ಕಮ್ಮಿ ಮಾಡ್ತಾ ಇದ್ದಾರೆ ಸರ್ಕಾರಗಳು. ಬೇರೆದಕ್ಕೆಲ್ಲ ಬಜೆಟ್ ಜಾಸ್ತಿ ಆಗಿ ಶಿಕ್ಷಣ ಕಮ್ಮಿ, ಆ ಸೀಟ್ಗಳು ಕಮ್ಮಿ ಆದಂಗೆ ಇದು ಡಿಮಾಂಡ್ ಜಾಸ್ತಿ ಆದಂಗೆ ಇವರು ಅದಕ್ಕೆ ಬೇರೆ ಬೇರೆ ರೀತಿಯಿಂದ ಆ ಸೀಟ್ಗಳನ್ನ ಪಡ್ಕೊಳ್ಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಫಂಡಮೆಂಟಲಿ ಇದನ್ನ ಸಾಲ್ವ್ ಮಾಡಬೇಕು ಅಂದ್ರೆ ಶಿಕ್ಷಣದ ಬಜೆಟ್ ಜಾಸ್ತಿ ಆಗ್ಬೇಕು ಸರ್. ಓಕೆ, ಅನಿವ್ಯ ಅವರೇ, ಈಗ ಸಾಮಾನ್ಯವಾಗಿ ನೀಟ್ ಪರೀಕ್ಷೆ ಬರೆದಿರೋ ವಿದ್ಯಾರ್ಥಿಗಳ ಗೋಳು ಕೇಳೋರು ಯಾರು ಅನ್ನೋದು ನಾವು ಹೇಳ್ಬಿಡ್ತೀವಿ ಅಷ್ಟು ಸುಲಭವಾಗಿ, ಯಾಕೆಂದ್ರೆ ನಾವು ಕಣ್ಣಾರೆ ನೋಡಿರೋದಿಲ್ಲ. ಈಗ ನೆಕ್ಸ್ಟ್ ನೀವು ನೀಟ್ ಎಕ್ಸಾಮ್ ಬರೆದು ನೀವು ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿರೋರು, ಈಗ ನಿಮ್ಮ ಪ್ರಿಪರೇಷನ್ ಹೇಗೆ ಅಂತ ಒಂದ್ಸಲ ನಮಗೆ ಕಣ್ಣು ಕಟ್ಟಾಗ ಹೇಳಿದ್ರೆ ಗೊತ್ತಾಗುತ್ತೆ ನಿಜವಾಗ್ಲೂ ನೀಟ್ ಎಕ್ಸಾಮ್ ಬರೆಯೋರು ಎಷ್ಟು ಕಷ್ಟಪಡ್ತಾರೆ, ಏನೇನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ.
ಸರ್ ಅಫ್ಕೋರ್ಸ್ ನೀಟ್ ಪ್ರಿಪರೇಷನ್ ಈಸಿ ಅಂತೂ ಅಲ್ಲ. ಈ ಇಯರೇ ನಮ್ಗೆ ಗೊತ್ತಿರೋಷ್ಟು 22 lakhs 24 lakhs ಮತ್ತೆ ಸ್ಟೂಡೆಂಟ್ಸ್ ಬರ್ದಿದ್ದಾರೆ ಎಕ್ಸಾಮ್. ಆ್ಯಂಡ್ ನಮ್ಗೆ ಗೊತ್ತಿರೋದು ಇಟ್ಸ್ ವೆರಿ ಲೆಸ್ ಸೀಟ್ಸ್. ಸೊ ಕಾಂಪಿಟೇಷನ್ ಭಾಳ ಇದೆ. ಆ್ಯಂಡ್ ಆಸ್ ಅ ಸೈನ್ಸ್ ಸ್ಟೂಡೆಂಟ್ ವಿ ಆರ್ ಆಲ್ವೇಸ್ ಬಿಸಿ ಸ್ಟಡಿಂಗ್. ಏನಾದರೂ ಆಗಲಿ, ಇಂಟಿಗ್ರೇಟೆಡ್ ಆದರೂ ಆಗಲಿ, ಏನಾದರೂ ಆಗಲಿ, ಕಾಲೇಜ್ ಆದಮೇಲೆ ಕೋಚಿಂಗ್ ಆದಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ವಿ ಆರ್ ಆಲ್ವೇಸ್ ಸ್ಟಡಿಂಗ್. ಆಲ್ಮೋಸ್ಟ್ ಇಟ್ಸ್ ವೆರಿ ಲೆಸ್ ದಟ್ ವಿ ಟೇಕ್ ರೆಸ್ಟ್. ಇಷ್ಟೆಲ್ಲ ಕಷ್ಟಪಟ್ಟು ದ ಲಾಸ್ಟ್ ಹೋಪ್ ವಿ ಹ್ಯಾವ್ ಇಸ್ ಗುಡ್ ಕಟ್ ಆಫ್ಸ್ ಇನ್ ನೀಟ್ ಸೊ ದಟ್ ವಿ ಗೆಟ್ ಇನ್ ಟು ಗುಡ್ ಕಾಲೇಜಸ್. ಈಗ ನೀಟ್ ಕೋಚಿಂಗ್ ಸೆಂಟರ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀಟ್ ಕೋಚಿಂಗ್ ಸೆಂಟರ್ಸ್ ಭಾಳ ಆಂಗ್ಸೈಟಿ ಪ್ಲೇಸ್. ಅಫ್ಕೋರ್ಸ್ ಅವರು ಸ್ಟೂಡೆಂಟ್ಸ್ಗೆ ಒಳ್ಳೇದಾಗಬೇಕಂತಾನೆ ಹೇಳ್ಕೊಡ್ತಾರೆ. ಐ ಅಗ್ರಿ ವಿತ್ ದ ರೈಸಿಂಗ್ ಕಾಂಪಿಟೇಷನ್ ಇಟ್ಸ್ ಇಂಪಾರ್ಟೆಂಟ್ ದಟ್ ವಿ ಹ್ಯಾವ್ ನೀಟ್ ಕೋಚಿಂಗ್ ಸೆಂಟರ್ಸ್. ಬಟ್ it's important to know that students mental health also matters. As a person, it's teenage, we are in teenage, and us going through so much mental pressure ee age alli namge bala ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಈ ಥರ NTA ಈ ಥರ ಸೀನ್ಸ್ ಎಲ್ಲ ಆಗಿಬಿಟ್ರೆ ನಮಗೆ ಫ್ಯೂಚರ್ ಎಲ್ಲ ಭಯ ಆಗಿಬಿಡುತ್ತೆ, ಮತ್ತೆ ಫ್ಯೂಚರ್ಲಿ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ. ಬಟ್ ಪ್ರಿಪ್ರೇಷನ್ ಹೀಗಿರುತ್ತೆ ನಿಮ್ಮದು ಅಂತೇಳಿ. ಓಕೆ, ಐಶ್ವರ್ಯ ಅವರೇ, ನೀವು ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದೀರಿ ನೀಟಿಗೆ? ಅದೇ ನಾನು ಸೇಮ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವರು ಅನಿಭವಕ್ಕೆ ಹೇಳ್ತಾನೆ ನಿಮಗೆ ಪ್ರಶ್ನೆ. ಪ್ರಿಪ್ರೇಷನ್ ಅಂದರೆ ನಾವು ಮೋಸ್ಟ್ ಆಫ್ ದ ಲೈಕ್ ನಾವೊಂದು ನೀಟ್ ಅಂತ ಅಂದ್ರೆ ನಾವೊಂದು ಮೆಡಿಕಲ್ ಕಾಲೇಜ್, ನಾವು ಒಂದು ಮುಂದೆ ಹ್ಯೂಮನ್ಸ್ಗೆ ಸರ್ವಿಸ್ ಮಾಡಬೇಕು ಆ್ಯಸ್ ಎ ಡಾಕ್ಟರ್ ಅಂತ ನಾವು ಮಾಡ್ತೀವಿ. ಆ ಸರ್ವಿಸ್ ಮಾಡಬೇಕು ಅಂತ ಮೋಸ್ಟ್ ಆಫ್ ಅವರ್ ನಮ್ಮ ಯೂತ್, ನಮ್ಮ ಟೀನೇಜ್ ಪೂರ್ತಿ ಟೈಮ್ನ ನಾವು ನಮ್ಮ ಸ್ಟಡೀಸ್ಗೆ ಕೊಡ್ತೀವಿ. ಈ ಥರ ಇದ್ದಾಗ ಈ NTA ಅವರು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಆ ಬೋರ್ಡ್ ಮೆಂಬರ್ಸು ಆಲ್ ಆಫ್ ಅ ಸಡನ್ ಈ ರೀನೀಟ್ ಆಗಲಿ, ಈ ಕರಪ್ಷನ್ ಆಗಲಿ, ಈ ಥರ ಎಲ್ಲ ಮಾಡಿದರೆ ಏನಾಗುತ್ತೆ? ನಾವು ಮೋಸ್ಟ್ ಆಫ್ ದ ಟೈಮ್ ಬೇರೆ ಕಾಂಪಿಟೇಟಿವ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಲಿ, JEE ಆಗಲಿ, ಅಡ್ವಾನ್ಸ್ ಆಗಲಿ, ನೀಟ್ ಆಗಲಿ, ಎಲ್ಲದಕ್ಕೂ ಸ್ಟೂಡೆಂಟ್ಸ್ ವಿಲ್ ಗಿವ್ ದರ್ ಮೋಸ್ಟ್ ಆಫ್ ದ ಟೈಮ್. ಅವರ ಟೀನೇಜ್ ಯೂತ್ ಎಲ್ಲನೂ ಫುಲ್ ಸ್ಯಾಕ್ರಿಫೈಸ್ ಮಾಡ್ತಾರೆ. ಆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಆದಮೇಲೆ ಬ್ರೈಟ್ ಫ್ಯೂಚರ್ ಇದೆ ಅಂತ ನೋಡ್ತಾರೆ. ಆದರೆ ಇವ್ರು ಈ ಥರ ಮಾಡಿದಾಗ ಇವಾಗ ನಮಗೆ ಗೊತ್ತಿರೋ ಪ್ರಕಾರ ಈ KPSC KSI ಎಕ್ಸಾಮ್ ಅಥಾರಿಟಿ ಎಲ್ಲ ಇದೆ. ಅದೊಂಥರ ಲೈಕ್ ಸರ್ ಹೇಳಿರೋ ಥರ ಈ ಕೋಚಿಂಗ್ ಸೆಂಟರ್ ಒಂಥರ ಭ್ರಷ್ಟಾಚಾರದ ಕೊಂಪೆ ಆ ಥರ ಆಗ್ಬಿಟ್ಟಿದೆ. ನಿಜ ನಿಜ ನಿಜ. ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕ್ಯಾಂಪ್ಸ್ನ ಪ್ರಧಾನ ಕಾರ್ಯದರ್ಶಿ ಆದಂತಹ ಶಶಿಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಸರ್. ಏನು ಹೇಳ್ತೀರಿ ಸರ್ ಈ ಓವರ್ ಆಲ್ ಡೆವಲಪ್ಮೆಂಟ್ಗಳು ನೋಡಿ? ಯಾಕೆಂದರೆ ನನ್ನೊಟ್ಟಿಗೆ BGSನ ಸ್ಟೂಡೆಂಟ್ಸ್ಗಳಿದ್ದಾರೆ, ನೀಟ್ ಎಕ್ಸಾಮ್ ಬರೆದಿರೋರು ಇದ್ದಾರೆ, ABVP ಕಡೆಯಿಂದ ಇದ್ದಾರೆ. ಸೊ ಎಲ್ಲರೂ ಹೇಳ್ತಾ ಇರೋದು ಒಂದೇ ಮಾತು, ಈ ರೀತಿಯಾದಂಥ ಕರಪ್ಷನ್ನು ವಿದ್ಯಾರ್ಥಿಗಳಿಗೆ ಎಫೆಕ್ಟ್ ಹೊಡೆಯೋ ಮಟ್ಟಿಗೆ ಆಗೋಗಿದೆ. ಈಗ ಎಕ್ಸಾಮ್ ಆಗಬೇಕು ಅನ್ನೋದು ಒಂದು ಕಡೆ, ಎಕ್ಸಾಮ್ ಬೇಡ ಅನ್ನೋದು ಇನ್ನೊಂದು ಕಡೆ, ಈ ವಾದ ಪ್ರತಿವಾದನೆ ಆಗ್ತಾ ಇದ್ದಾವೆ. ಬಟ್ ಓವರ್ ಆಲ್ ಆಗಿ ಇಲ್ಲಿ ಸಫರ್ ಪಡ್ತಾ ಇರೋದು ನೀಟ್ ಎಕ್ಸಾಮ್ ಬರೆದಿರೋ ಸ್ಟೂಡೆಂಟ್ಸ್ಗಳು. ನೀವೇನು ಹೇಳ್ತೀರಿ ಸರ್? ಖಂಡಿತವಾಗ್ಲೂ ಅತ್ಯಂತ ದುರಂತ ಇದು. ನಮ್ಮ ದೇಶದಲ್ಲಿ, ಬರೀ ನಮ್ಮ ದೇಶದಲ್ಲ, ಹೊರ ದೇಶದಿಂದ ಈ ನೀಟ್ ಪರೀಕ್ಷೆಯನ್ನ ಬರೀತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಪ್ರತಿ ವರ್ಷ ಗೊಂದಲದ ಗೂಡಾಗಿದೆ. ಅದರಲ್ಲೂ ಅತ್ಯಂತ ವಿಷಾದನೀಯ ಏನಪ್ಪಾ ಅಂದ್ರೆ, ಪ್ರತಿ ಸಲ ಈ ಲೀಕ್ ಆಗತ್ತೆ, CBI ತನಿಖೆ ಆಗತ್ತೆ, ತನಿಖೆ ಆಗಿದ್ದು ವರದಿಗಳು ಬರಲ್ಲ, ಯಾರನ್ನು ಅಕೌಂಟಬಲ್ ಮಾಡಲ್ಲ. ಇವತ್ತು ಅಭಿಷೇಕ್ ಮಾತಾಡ್ತಾರೆ, ಯಾರ ತಲೆದಂಡ ಆಗ್ತಾ ಇದೆ? ನೀವೇನು ಮಕ್ಕಳ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ? ಆಮೇಲೆ 2023ರಲ್ಲಿ ನೀವು ನಾಚಿಕೆ ಆಗಬೇಕು ಕೇಂದ್ರ ಶಿಕ್ಷಣ ಇಲಾಖೆಗೆ. ನೀವು ಕೊಡ್ತಕ್ಕಂಥ ಆದೇಶಕ್ಕೆ ಕಿಮ್ಮತ್ತು ಬೆಲೆ ಇಲ್ಲ ಈ ದೇಶದಲ್ಲಿ. ನೀವೇನ್ ಮಾಡ್ತಾ ಇದ್ದೀರಾ? ಏನಾದ್ರೂ ನೀವು ಅಸಹಾಯಕರಾಗಿದ್ದೀರಾ ಅಥವಾ ನೀವೇ ಕೈ ಮೇಲಾಯಿಸ್ಬಿಟ್ಟಿದ್ದೀರಾ? ಅತ್ಯಂತ ಭ್ರಷ್ಟ ಇಲಾಖೆ ಆಗಿದೆ ಶಿಕ್ಷಣ ಇಲಾಖೆ. ಅದು ರಾಜ್ಯದ್ದಿರ್ಬೋದು, ಕೇಂದ್ರದ್ದಿರ್ಬೋದು. ಇವತ್ತು ಶಿಕ್ಷಣ ಇಲಾಖೆಯನ್ನ ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥದ್ದೇ ಈ ದೇಶದ ಹತ್ತತ್ರ 1,00,000 ಕೋಟಿಯ ವಹಿವಾಟು. ಕೋಚಿಂಗ್ ಸೆಂಟ್ರು ಇವತ್ತು ಸರಿ ಸುಮಾರು 85ರಿಂದ 1,00,000 ಕೋಟಿ, 1,000 ಕೋಟಿ ಇವತ್ತು ವಹಿವಾಟು ನಡೀತಾ ಇದೆಯಲ್ಲ. ಅಕೌಂಟಬಲ್ ಇದೆ, ರೆಕಗ್ನೈಸ್, ರಿಜಿಸ್ಟ್ರೇಷನ್, ಕ್ರೈಟೀರಿಯಾಸ್ ಏನ್ ಮಾಡಿದೀರಾ? ಸುಮ್ಮನೆ ಆದೇಶ ಮಾಡಿಬಿಟ್ಟಿದ್ದೀರಾ. ಆದೇಶ ಆಗಿ ಇವತ್ತಿಗೆ 3 ವರ್ಷ ಆದ್ರೂ ಕೂಡ ಈ ದೇಶದಲ್ಲಿ ಎಷ್ಟು ಕೋಚಿಂಗ್ ಸೆಂಟರ್ಸ್ ಅಕೌಂಟಬಿಲಿಟಿಗೆ ಬಂದಿದೆ? ಇವತ್ತು ಆ ಕೋಚಿಂಗ್ ಸೆಂಟ್ರಿನ ಒಳ ಹೊಡ್ತವೇ ಇವತ್ತಿನ ಲೀಕ್ಸ್ ಅನ್ನೋದು ಇದು ಕಟು ಸತ್ಯ. ಇವತ್ತು
ಪೇಪರ್ ಸೆಟ್ಟರ್ಸ್ ಇಂದ, ಆಮೇಲೆ ನೀವು ಅಂತಿದ್ದೀರಾ ಯಾವುದೋ ಒಂದು ಗೆಸ್ ಪೇಪರು, ಸಾರಿ ಇದು ಗೆಸ್ ಪೇಪರ್ ಅಲ್ಲ, ತಂತ್ರಗಾರಿಕೆಯ ಪೇಪರ್. ಈ ಪೇಪರಿನ ವಿನ್ಯಾಸ ಹೇಗಾಗತ್ತೆ ಅಂದ್ರೆ ಬೇಕಂತ 75-80% ಕಣ್ಣಲ್ಲಿ ನೋಡಿ, ಕಣ್ಣಲ್ಲೇ ಸ್ಕ್ಯಾನ್ ಮಾಡಿ ಆ ಪೇಪರ್ ಸೆಟ್ಟರ್ಸ್ ಒಂದು ಗುಂಪು ಲಾಬಿ ಇದೆ. ಇವತ್ತು ನೀಟ್ ಒಂದೇ ಅಲ್ಲ, SSLC ಪರೀಕ್ಷಾ ಪದ್ಧತಿಯಿಂದ ಈ ದಂಧೆ ಶುರು ಆಗತ್ತೆ, PU ಇಂದ ಶುರು ಆಗತ್ತೆ. ಇಂಟಿಗ್ರೇಟೆಡ್ ಕೋರ್ಸ್ ಅನ್ನತಕ್ಕಂತ ಏನ್ ದಂಧೆ ಇದೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲೂ ಹಿಂಗೆ ಖಂಡಿತವಾಗ್ಲು ಇದನ್ನ ದೂರಾಗಿ ದಾಖಲೆ ಮಾಡಿದ್ರೆ ಧರ್ಮೇಂದ್ರ ಪ್ರಧಾನಿಗೆ ಸಮಯ ಇಲ್ಲ, ಕೇಳೋ ಅಂತ ಮನಸ್ಥಿತಿ ಇಲ್ಲ. ಏನು ಶಿಕ್ಷಣದ ಕಾರ್ಯದರ್ಶಿಗಳಿದ್ದಾರೆ ಕೇಂದ್ರದಲ್ಲಿ, ಅವ್ರು ನೀವು ನಾನು ಖುದ್ದಾಗಿ ಮಾತನಾಡಿದ್ದೇವೆ, ಇದನ್ನ ಖುದ್ದಾಗಿ ದೂರುಗಳನ್ನ ಕೊಟ್ಟಿದ್ದೇವೆ ನ್ಯಾಷನಲ್ ಫೋರಂ ಅಲ್ಲಿ. ಮಾತನಾಡೋದಕ್ಕೆ ಬಾಯಿ ಕೊಡಲ್ಲ, ಜಾಣ ಕೂಡ್ರು ಜಾಣ ಕಿವುಡ್ರು ಇವರೆಲ್ಲ. ಇವರೆಲ್ಲರೂ ಈ ಏಜೆನ್ಸಿ ಇದೆಯಲ್ಲ, NTA ಏಜೆನ್ಸಿ, ಇದೇ ಒಂದು ನೋಡಿ, ಪ್ರಿಂಟರ್ಸ್ ಲಾಬಿ ಇದೆ, ಸೆಟ್ಟರ್ಸ್ ಪೇಪರ್ ಸೆಟ್ಟರ್ಸ್ ಲಾಬಿ ಇದೆ, ಇವರೇ ಕೋಚಿಂಗ್ ಸೆಂಟ್ರು ಇದರಲ್ಲಿ ಕೈ ಮಿಲಾಯಿಸಿರ್ತಕ್ಕಂಥವ್ರು. ತನಿಖೆ ಯಾಕೆ ಅಂದ್ರೆ ಕೇಂದ್ರ ಸರ್ಕಾರ ಇಷ್ಟ ಅಸಹಾಯಕರಾಗಿದ್ದೀರಾ? ನಾಚಿಕೆ ಆಗ್ಬೇಕು ನಿಮಗೆ. ಪ್ರಧಾನಮಂತ್ರಿಗಳಿಗೆ ನಾನು ಕರೆ ಕೊಟ್ಟು ಆಗ್ರಹ ಮಾಡ್ತೇನೆ, ನಿಮಗೇನಾದ್ರೂ ಈ ದೇಶದ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಇದ್ರೆ ನೀವು ತಲೆದಂಡ ಕೊಟ್ಬಿಟ್ಟು ನೀವು ಎಂಟ್ರಿ ಆಗಿ, ನೀವು ಶಿಕ್ಷಣ ಇಲಾಖೆ ಫಸ್ಟ್ ಧರ್ಮೇಂದ್ರ ಪ್ರಧಾನನ್ನ ರಾಜೀನಾಮೆ ಕೇಳಿ. ಏನು 1 ವರ್ಷನಾ, ಒಂದ್ಸಲಿನಾ? ಪ್ರತಿ ಸಲ ಗೊಂದಲ ಬಿಡು. ಹೌದು ಹೌದು. ಆಮೇಲೆ ಗುಂಪಾಗಿ ರ್ಯಾಂಕ್ ಹೋಲ್ಡರ್ಸ್ ಬರ್ತಾರೆ, ಒಂದೇ ವಿಭಾಗ ಒಂದೇ ಸೆಂಟ್ರಲ್ಲಿ. ಯಾಕೆ ಆ ವರದಿಗಳನ್ನ ಹೊರಗಡೆ ಬಿಡ್ಲಿಲ್ಲ? ನೀವು CBI ತನಿಖೆ ಆದ್ರೆ ನಿಮ್ಮ ಅಂಗ ಸಂಸ್ಥೆಗಳಾಗಿರೋದ್ರಿಂದ ಮುಚ್ಚಾಕಿಸ್ತೀರಾ? ಇವತ್ತು ಜುಡಿಷಿಯಲ್ ಎನ್ಕ್ವೈರಿ ಆಗ್ಬೇಕಿದು. ಇದಕ್ಕೆ ನಮ್ಮ ಆಗ್ರಹ ಇದೆ. ಮಕ್ಕಳ ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡ್ತಾ ಇದ್ದೀರಾ. ಈ ಮಕ್ಕಳ ನೋಡಿ, ಇವತ್ತು ಅವ್ರು 2 ವರ್ಷ ವನವಾಸ ಬಿದ್ದಿರೋದಲ್ಲ, ಕಣ್ಣಿಗೆ ಎಣ್ಣೆ ಕಟ್ಟು ಅವರ ಅಪ್ಪ ನೋಡಿ, ಎಲ್ಲರೂ ಸಹಭಾಗತ್ವ ಇದೆ. ಎಷ್ಟೋ ಪಾಲಕ ಪೋಷಕರು ಕೂಡ ಇದಕ್ಕೆಲ್ಲ ದುಡ್ಡು ಲಕ್ಷಾಂತರ ರೂಪಾಯಿ ಕೊಡ್ತಾರಲ್ಲ, ಯಾರು ಕೊಡ್ತಾರೆ? ಈಗ ಈ NTA ರಚನೆ ಆಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ಏನಕ್ಕೆ ರಚನೆ ಮಾಡಿದ್ರು, ಅವ್ರ ಕೆಲಸ ಏನು? 2017ರಲ್ಲಿ ರಚನೆ ಆಗಿದ್ದು. ಇದ್ರ ಬಗ್ಗೆ ಮಾತಾಡ್ತೀನಿ. ಇದೇ ನೀಟ್ ಎಕ್ಸಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೆ. NTA ರಚನೆ ಆಗಿದ್ದು 2017ರಲ್ಲಿ. ಕಟ್ಟುನಿಟ್ಟಿನ ಕ್ರಮ ತಗೋಬೇಕು, ಹಂಗೆ ಹಿಂಗೆ ಮತ್ತೊಂದು ಮಗದೊಂದು ಅಂತ ಹೇಳಿ. ಆದ್ರೆ NTA ಕೆಲಸನೇ ಮಾಡಲಿಲ್ಲ ಅನ್ನುವಂಥ ವಿಚಾರ. ಇದ್ದಿದ್ದೇನಕ್ಕೆ ಯೂಸು? ರಚನೆ ಮಾಡಿದ್ದೇನಕ್ಕೆ? ಅಭಿಷೇಕ್ ಸಿಂಗ್ ಅಧ್ಯಕ್ಷರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಹಲವು ಅನುಮಾನಗಳು ಬರ್ತವೆ. ಅದರಲ್ಲಿ ಒಂದು, ಪ್ರಶ್ನೆ ಪತ್ರಿಕೆ ಎಕ್ಸಾಮ್ ಆಗುವ 2 ದಿನದ ಮುಂಚಿತವಾಗಿ ಲೀಕ್ ಆಗಿತ್ತು ಅಂತಂತಂದ್ರೆ ಮತ್ತೆ ಎಕ್ಸಾಮ್ ಯಾಕೆ ಸ್ಟಾಪ್ ಮಾಡಲಿಲ್ಲ, ಯಾಕೆ ನಡೆಸಿದ್ರಿ? ಆ ಪ್ರಶ್ನೆಗೂ ಕೂಡ ಇದೆ. ನಡೆಸಬಾರ್ದಾಗಿತ್ತು ಎಕ್ಸಾಮ್, ಅವತ್ತೇನೆ ನಡೆಸಲಿಲ್ಲ ಅಂತಿದ್ದರೆ ಈ ರೀತಿಯಾದಂಥ ಸಮಸ್ಯೆಗಳು ಉದ್ಭವ ಆಗ್ತಿರಲಿಲ್ಲ. ಮತ್ತೊಬ್ರು BGSನ ಸ್ಟೂಡೆಂಟ್ ಡೆಸ್ಕಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ, ನಿಮ್ಮ ಹೆಸರು ಪರಿಚಯ ಮಾಡಿಕೊಂಡು ಜೊತೆಗೆ ನೀಟ್ಗೆ ಹೆಂಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ನೆಕ್ಸ್ಟ್ ನೀವು ಅಂತ. So hello everyone, my name is Ruzil Linay. And BGS college inda actually nanu as a science student I can relate to this what and all is going through this one. So ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ. ಲೈಕ್ ಓನ್ಲಿ ದ ಯಾರು ಪ್ರಿಪೇರ್ ಆಗ್ತಾರೆ ಅವರಿಗೆ ಗೊತ್ತಿರುತ್ತೆ ಲೈಕ್ ವಾಟ್ ದ ಹಾರ್ಡ್ ವರ್ಕ್ ದೇ ಆರ್ ಡೂಯಿಂಗ್ ಟುವರ್ಡ್ಸ್ ಇಟ್. ಆ್ಯಂಡ್ ನಮಗೆ ಒಂದು ಚಿಕ್ಕ ವಯಸ್ಸಿಂದ ಒಂದು ಆಸೆ ಇರುತ್ತೆ, ನಾವು ನೀಟ್ ಕೊಡಬೇಕು, ಒಂದು ಮೆಡಿಕಲ್ ಕಾಲೇಜ್ಗೆ ಹೋಗಬೇಕು ಅಂತ. ಈ ಥರ ಎಲ್ಲ ಸಿಚುವೇಶನ್ ಆದರೆ ಅದು ಒಂದು ಸ್ವಲ್ಪ ನಮಗೆ ಫೇರ್ನೆಸ್ ಅನಿಸುತ್ತೆ, ಲೈಕ್ ಅನ್ಫೇರ್. ಸೊ ಅದೇ ಇನ್ ಫ್ಯೂಚರ್ ಅಟ್ಲೀಸ್ಟ್ ಇದರಿಂದ ಈಗಲಾದರೂ ನೀವು ಬರೆಯುವಂಥ ಸಮಯದಲ್ಲಿ, ನೀವು ನೀಟ್ ಎಕ್ಸಾಮ್ ಬರೆಯೋ ಸಮಯದಲ್ಲಿ ಈ ರೀತಿಯಾದಂಥ ಆಗಬಾರ್ದು ಅನ್ನೋದೇ ನಮ್ಮ ಆಶಯ ಕೂಡ. ಮಾತಾಡ್ತೀನಿ ನಿಮ್ಮನ್ನು ಮತ್ತೊಮ್ಮೆ. ರವೀಂದ್ರ ರೇಷ್ಮೆ ಸರ್ ಮತ್ತೊಮ್ಮೆ ಲೈವ್ನ ಜಾಯ್ನ್ ಆಗಿದ್ದಾರೆ. ರವೀಂದ್ರ ರೇಷ್ಮೆ ಸರ್, ಈ NTA ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದೆ. ರಚನೆ ಆಗಿದೆ 2017. ಜೊತೆಗೆ ಅದಕ್ಕೆ ಅಭಿಷೇಕ್ ಸಿಂಗ್ ಅವರು ಕೂಡ ಅಧ್ಯಕ್ಷರಾಗಿದ್ದಾರೆ. ಇವತ್ತು ಅವರು ಮಾತನಾಡಿದ್ದನ್ನು ನೀವು ಗಮನಿಸಿರ್ಬೋದು. ಎಕ್ಸಾಮ್ ಶುರುವಾಗೋದು 2 ದಿನಕ್ಕೆ ಮುಂಚೆನೇ ಪೇಪರ್ ಲೀಕ್ ಆಗಿತ್ತು ಅಂತ ಹೇಳ್ತಾರೆ. ಅವಾಗಲೇ ಯಾಕೆ ನಿಲ್ಲಿಸಲಿಲ್ಲ ಎಕ್ಸಾಮ್ನ? ಇಷ್ಟು ದಿನ ಆದಮೇಲೆ, ಇಷ್ಟು ಎಕ್ಸಾಮ್ ಆಗಿ ಹಲವು ದಿನಗಳಾಗಿದ್ದಾವೆ, ಈಗ ನಿಲ್ಲಿಸೋದು ಅದು ದೇಶದಾದ್ಯಂತ. ಇದು ಹೇಗೆ? ತಮ್ಮ ತಪ್ಪನ್ನ ಮರೆಮಾಚ್ಕೊಳ್ಳೋದಕ್ಕೆ ಸ್ಟೂಡೆಂಟ್ಸ್ಗಳನ್ನ ಲೈಫ್ನ ಬರ್ಬಾದ್ ಮಾಡ್ದಂಗೆ ಆಗ್ಲಿಲ್ವಾ? ಈ NTA ನಡೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಸರ್?
ನೋಡಿ NTA ಪ್ರಾಧಿಕಾರದ ಮುಖ್ಯಸ್ಥರು ಡೈರೆಕ್ಟರ್ ಜನರಲ್ ಅವ್ರ ಪದನಾಮ ಹ್ಮ್ ನೋಡಿ 2 ದಿನ ಮುಂಚೆ ಲೀಕ್ ಆಗಿತ್ತು ಅನ್ನೋ ಮಾಹಿತಿ ಈಗ ಗೊತ್ತಾಗಿದೆ. ಹ್ಮ್ ಯಾಕಂದ್ರೆ ನಾನು ಕರ್ನಾಟಕದಲ್ಲಿ CET ವ್ಯವಸ್ಥೆ ಇತ್ತು 1992-93ರಲ್ಲಿ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹ್ಮ್ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ನ್ಯಾಯಮೂರ್ತಿ ಜಗಮೋಹನ್ ರೆಡ್ಡಿ ಅಂತ ಹ್ಮ್ ಅವರು ಕರ್ನಾಟಕ ಸರ್ಕಾರಕ್ಕೆ ಒಂದು ಕಾಲಮಿತಿ ವಿಧಿಸ್ತಿದ್ರು. ಓಕೆ ನೀವು ಆದಷ್ಟು ಬೇಗ CET ಪ್ರಾಧಿಕಾರ ರಚಿಸ್ತಾ ಇದ್ರೆ ನಿಮ್ ಮೇಲೆ ಕಂಟೆಂಪ್ಟ್ ಕೊಡ್ತೇವೆ, ನೋಟಿಸ್ ಇಶ್ಯೂ ಮಾಡ್ತೇವೆ ಅಂತ. ಹ್ಮ್ ಹ್ಮ್ ಆಗ ಶುರುವಾಯ್ತು. ಹ್ಮ್ ಆವಾಗ ಏನಾಗ್ತಾ ಇತ್ತು ನೋಡಿ, ನಾನು 32 ವರ್ಷಗಳ ಕಾಲ ಒಂದು ಪ್ರತಿಷ್ಠಿತ ಕಾಂಪೋಸಿಟ್ ಡಿಗ್ರಿ ಕಾಲೇಜಲ್ಲಿ ಕೆಲಸ ಮಾಡಿದ್ದೆ. ಹ್ಮ್ ಹ್ಮ್ ಅದ್ರಲ್ಲಿ 22 ವರ್ಷ PUCಗೂ ಪಾಠ ಮಾಡ್ತಿದ್ವಿ, ಡಿಗ್ರಿಗೂ ಪಾಠ ಮಾಡ್ತಾ ಇದ್ವಿ. ಹ್ಮ್ ಹ್ಮ್ 2002ರಲ್ಲಿ ಬೈಫರ್ಕೇಶನ್ PUC ಪ್ರತ್ಯೇಕ ಆಯ್ತು. ಹ್ಮ್ ಆಗ್ಲೂ ಕೂಡ ಏನಾಗ್ತಾ ಇತ್ತು, ಹ್ಮ್ ಈ ಪ್ರೈವೇಟ್ ಟ್ಯೂಷನ್ ಸಿಂಡಿಕೇಟ್ಗಳು ಇರ್ತಾ ಇದ್ವು ಅವಾಗ. ಓಕೆ ಅದೊಂಥರ ಗುಡಿ ಕೈಗಾರಿಕೆಗಳ ಹತ್ರ ನಡೆದೋಗ್ತಾ ಇತ್ತು. ಹ್ಮ್ ಹ್ಮ್ ಅವ್ರು ಬಹುಪಾಲು ಪ್ರತಿಷ್ಠಿತ ಕಾಲೇಜ್ ಅಧ್ಯಾಪಕರೇ ಈ ಸಿಂಡಿಕೇಟ್ಗಳು ನಡೆಸ್ತಾ ಇದ್ರು. ಹ್ಮ್ ಅವರು ಬೋರ್ಡ್ ಆಫ್ ಸ್ಟಡೀಸ್ ಅಲ್ಲಿ ಅವರೇ ಇರ್ತಾ ಇದ್ರು. ಅಂದ್ರೆ PUC ಪಠ್ಯಕ್ರಮ ರಚನಾ ಪ್ರಾಧಿಕಾರದಲ್ಲಿ ಅವರೇ ಇರ್ತಾ ಇದ್ರು. ಹ್ಮ್ ಮುಂದೆ ಬೋರ್ಡ್ ಆಫ್ ಎಕ್ಸಾಮಿನರ್ಸ್ ಅವರೇ ಆಗ್ತಾ ಇದ್ರು. ನಿಜ. ಅಂದ್ರೆ ಪ್ರಶ್ನೆ ಪತ್ರಿಕೆಗಳನ್ನ ಸೆಟ್ ಮಾಡೋದು, ಮೌಲ್ಯಮಾಪನವನ್ನು ನಿಯಂತ್ರಿಸೋದು, ಆ ಕೆಲಸನ ಅವರೇ ಮಾಡ್ತಾ ಇದ್ರು. ಹ್ಮ್ ನೋಡಿ, ಸಿಲೆಬಸ್ ಅವರೇ ಮಾಡೋದು, ಹ್ಮ್ ಪಠ್ಯ ಪುಸ್ತಕಗಳನ್ನ ಅವರೇ ಬರೆಯೋದು, ಹ್ಮ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು ಅವರೇ ಸೆಟ್ ಮಾಡೋದು, ಹ್ಮ್ ಮೌಲ್ಯಮಾಪನ ನಿಯಂತ್ರಣ ಅವರೇ ಮಾಡೋದು. ಈ ಹೌದು. ತರದೊಂದು ವ್ಯವಹಾರ ನಡೀತಾ ಇತ್ತು. ನಿಜ ನಿಜ ಇವತ್ತದು ಬರ್ತಾ ಬರ್ತಾ ಈ ವೈದ್ಯಕೀಯ ಶಿಕ್ಷಣ, ಇಂಜಿನಿಯರಿಂಗ್ ಶಿಕ್ಷಣ ದೊಡ್ಡ ಪ್ರಮಾಣದಲ್ಲಿ ಖಾಸಗೀಕರಣ, ವ್ಯಾಪೀಕರಣ ಆದ್ಮೇಲೆ ಹ್ಮ್ ಈ ಕಾಲೇಜುಗಳು ಅಪ್ರಸ್ತುತ ಅನ್ಸ್ಕೊಂಡ್ಬಿಟ್ಟಿದೆ. ಅಲ್ಲಿ ಕೂತಿದಾರಲ್ಲ ವಿದ್ಯಾರ್ಥಿ ಅವ್ರು ಕೇಳಿ, ಹೌದು ಅವ್ರು ಕಾಲೇಜ್ಗೆ ಎಷ್ಟು ಫೀಸ್ ಕಟ್ಟಿದ್ರು, ಆ ಕೋಚಿಂಗ್ ಸೆಂಟರ್ಗೆ ಎಷ್ಟು ಫೀಸ್ ಕಟ್ಟಿದ್ದಾರೆ ಕೇಳಿ. ನಿಜ ಕಾಲೇಜ್ಗೆ Triple 10,000 ಇರುತ್ತೆ. ಫೀಸ್ ಕಟ್ಟಿದ್ರೆ ಕೋಚಿಂಗ್ ಸೆಂಟರ್ಗೆ 2 ಲಕ್ಷ ಫೀಸ್ ಕಟ್ಟಿರ್ತಾರೆ. ಹ್ಮ್ ನಿಜ ನಿಜ 2 ವರ್ಷದ ವರ್ಲ್ಡ್ ಕಪ್ ಕ್ರಿಕೆಟ್ ಆದಾಗ ಹಮ್ ನಮ್ಮ ಭಾರತೀಯ ಕ್ರಿಕೆಟಿಗರೆಲ್ಲ ಒಂದು ಫೇಮಸ್ $100 ಬಿಲಿಯನ್ ಕೋಚಿಂಗ್ ಕಂಪನಿಯ ಇದು ಟಿ ಶರ್ಟ್ ಹಾಕೊಂಡಿದ್ರು. ಅಡ್ವರ್ಟೈಸ್ಮೆಂಟ್ ಅಷ್ಟರ ಮಟ್ಟಿಗೆ ನಿಯಂತ್ರಿಸ್ತಾ ಇದ್ವು ಕೋಚಿಂಗ್ ಸೆಂಟರ್ಗಳು. ಹ್ಮ್ ವರ್ಲ್ಡ್ ಕಪ್ ಕ್ರಿಕೆಟ್, IPL ಕ್ರಿಕೆಟ್ ನ ಸ್ಪಾನ್ಸರ್ ಮಾಡುವಷ್ಟು ಶ್ರೀಮಂತವಾಗಿದ್ವು. ಹ್ಮ್ ಹ್ಮ್ ಇದರಲ್ಲಿ ಗುಣಮಟ್ಟದ ಶಿಕ್ಷಣ, ಆಮೇಲೆ ಫೂಲ್ ಪ್ರೂಫ್ ಆಗಿರುವಂತಹ ಒಂದು ಪರೀಕ್ಷಾ ವ್ಯವಸ್ಥೆ ಎಲ್ಲಿಂದ ಸಾಧ್ಯ ಹೇಳಿ. ಹ್ಮ್ ಆಮೇಲೆ ಈ ನೀಟ್ ಪರೀಕ್ಷೆ ವಿರುದ್ಧ ವ್ಯವಸ್ಥಿತವಾಗಿ ಅಭಿಯಾನ ಮಾಡ್ತಾ ಇರೋರೆಲ್ಲ ಹ್ಮ್ ಈ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಹ್ಮ್ ನಾನು ಹೇಳಿದಾಗ ಬಹುಪಾಲು ಮೆಡಿಕಲ್ ಕಾಲೇಜ್ ಮಾಲೀಕರುಗಳೆಲ್ಲ ರಾಜಕಾರಣಿಗಳು. ಹ್ಮ್ 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 ಅವ್ರಿಗೆ ಇದು ನುಂಗಲಾರದ ಬಿಸಿ ತುಪ್ಪ ಆಗ್ಬಿಟ್ಟಿದೆ. ಹ್ಮ್ ಅದಕ್ಕೆ ಅವ್ರು ಪರೋಕ್ಷವಾಗಿ ನೀಟ್ ಪರೀಕ್ಷೆಯಲ್ಲಿ ಈ ತರದ ಅಕ್ರಮಗಳು ನುಸುಳೋ ಹಾಗೆ, ಹ್ಮ್ ದೇಶದ ಜನರಲ್ಲಿ ಅದ್ರ ಬಗ್ಗೆ ವಿಶ್ವಾಸ ಹೊರಟೋಗೋ ಹಾಗೆ ಹೌದು ಈ ಗುಟ್ಟಾಗಿ ಅಭಿಯಾನ ಮಾಡ್ತಿರೋ ಕೂಡ ಈ ರಾಜಕಾರಣಿಗಳೇ. ಯಾಕಂದ್ರೆ ಅವರೇ ಮಾಲೀಕರುಗಳು. ಹೌದು ಆಮೇಲೆ ಇವತ್ತು ನೋಡಿ, ಅದಕ್ಕೇನೆ ಕನಿಷ್ಠ ಒಂದು ಏಕರೂಪ ಗುಣಮಟ್ಟ ಬರಲಿ ಅನ್ನೋ ದೃಷ್ಟಿಯಿಂದ ನೀಟ್ ಅನ್ನೋ ವ್ಯವಸ್ಥೆ ಅಂತ ತಂದ್ರು. ಹ್ಮ್ ಯಾಕಂದ್ರೆ ಈಗ ಇವನ್ ನೀವು ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ಪಡ್ಕೋಬೇಕಾದ್ರೆ ಬರೀ ದುಡ್ಡು ಕೊಟ್ಟ ಸಿಗಲ್ಲ. ಹ್ಮ್ ನೀವು ಕೂಡ ನೀಟ್ ಪರೀಕ್ಷೆಯಲ್ಲಿ ಕನಿಷ್ಠ ಅರ್ಹತಾಂಕವನ್ನ ಪಡಿಲೇಬೇಕು. ಹೌದು ಅಷ್ಟರ ಮಟ್ಟಿಗೆ ಒಂದು ನಿಯಂತ್ರಣ ತಂದ್ರು. ಹ್ಮ್ ಆದ್ರೆ ಇದು ಅವ್ರಿಗೆ ಇಷ್ಟ ಆಗಿರಲಿಲ್ಲ. ಹ್ಮ್ ಇವತ್ತು ನೋಡಿ, ಬಹುತೇಕ ಪ್ರೈವೇಟ್ ಮೆಡಿಕಲ್ ತಾವೇ ಒಂದು ಯೂನಿವರ್ಸಿಟಿ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಪ್ರೈವೇಟ್ ಯೂನಿವರ್ಸಿಟಿ ಆಗೋಗ್ಬಿಟ್ಟಿದ್ದಾರೆ. ಹ್ಮ್ ಹ್ಮ್ ಅವರು ತಮ್ಮದೇ ಆದ ಪ್ರತ್ಯೇಕ ಪ್ರವೇಶ ಪರೀಕ್ಷೆ ನಡೆಸ್ತಾರೆ, ಹ್ಮ್ ಬೇಕಾದವರು ಸೀಟ್ ಕೊಡ್ತಾರೆ. ಇದನ್ನ ಯಾರು ಮಾತಾಡ್ತಾ ಇಲ್ಲ. ನಿಜ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ, ರಾಜ್ಯ ಶಿಕ್ಷಣ ನೀತಿ ಬಗ್ಗೆ ಪುಂಖಾನುಪುಂಖವಾಗಿ ವ್ಯಾಖ್ಯಾನ ಮಾಡೋರು ಹ್ಮ್ ಯಾರು ಕೂಡ ಈ ಕೋಚಿಂಗ್ ಕಂಪನಿ ಒಂದು ಪ್ಯಾರಲ್ ವ್ಯವಸ್ಥೆ ಏನ್ ಬಂದ್ಬಿಟ್ಟಿದೆ, ನಿಜ ಅದು ನಮ್ಮ ಸಮಗ್ರ ಶಿಕ್ಷಣ ವ್ಯವಸ್ಥೆಗೆ ಒಂದು ಸವಾಲಾಗ್ಬಿಟ್ಟಿದೆ. ವಿಶ್ವವಿದ್ಯಾಲಯ ಅಪ್ರಸ್ತುತ ಅನ್ಸ್ಕೊಂಡ್ಬಿಟ್ಟಿದೆ. ಎಕ್ಸಾಕ್ಟ್ಲಿ ನೋಡಿ, ನಮ್ಮ ಆಳು ಪಕ್ಷದ ಶಾಸಕರು ನಡೆಸ್ತಾ ಇರೋ ಕೋಚಿಂಗ್ ಕಂಪನಿ ಹ್ಮ್ ಅವ್ರದ್ದು 2,000 ಕೋಟಿ ಟರ್ನ್ ಓವರ್ ಇದೆ ಅಂತ. ಹ್ಮ್ ಹ್ಮ್ ಅವರು ಪತ್ರಿಕೆಗಳಲ್ಲಿ ಹಾಕ್ತಿರೋ ಜಾಹೀರಾತಿಗೆ ಎಷ್ಟು ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಾರೆ. ನಿಜ 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 ಅದೇ ಆ ಕಾಲೇಜ್ ಅಧ್ಯಾಪಕರು ಅವರೆಲ್ಲ ಪಾಪ ಅತಿಥಿ ಉಪನ್ಯಾಸಕರು, ಹ್ಮ್ ಅವ್ರು 10-20 ಸಾವಿರಕ್ಕೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನೋಡಿ, ಎಲ್ಲ ಹಂತದಲ್ಲೂ ಕೂಡ ಈ ತರದ ಅಕ್ರಮ ವ್ಯವಹಾರಗಳು, ಅಂದ್ರೆ ಇದೆಲ್ಲ ಚೈನ್ ಲಿಂಕ್ ಮಾಡುವ ಒಂದೊಂದು ಸಣ್ಣ ಸಣ್ಣ ತಪ್ಪುಗಳು ನೋಡಿ ಎಷ್ಟು ದೊಡ್ಡ ತಪ್ಪಿಗೆ ದಾರಿ ಮಾಡಿಕೊಡುತ್ತೆ ಅಂತ. ಇದು ಒಂದು ಮಧು ಬಂಗಾರಪ್ಪನೋ ಅಥವಾ ಧರ್ಮೇಂದ್ರ ಪ್ರಧಾನೋ ಅವ್ರ ಕಡೆ ಬೆರಳು ತೋರಿಸೋದಲ್ಲ. ಇಡೀ ವ್ಯವಸ್ಥೆ ರೂಪಿಸಲಿಕ್ಕೆ ನಾವೆಲ್ಲರೂ ಕಾರಣರಾಗಿದ್ದೇವೆ. ನಿಜ 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 ಟ್ರೂ ಅದು ಮಾತಾಡಿಸ್ತೀನಿ ಸರ್. ಶಶಿಕುಮಾರ್ ಅವ್ರಿಗೆ ಏನು ಹೇಳ್ತೀರಿ? ಅದೇ ನಾನು ಹೇಳ್ತಾ ಇದ್ದೆ, ಈ NTA ನಡೆ ಬಗ್ಗೆನೂ ಮಾತಾಡ್ತಾ ಇದ್ದೆ. ಜೊತೆಗೆ ರವೀಂದ್ರ ರೇಷ್ಮೆ ಸರ್, ನಮ್ಮ ಹಿರಿಯ ಪತ್ರಕರ್ತರು, ಅವ್ರು ಹೇಳಿದ್ದನ್ನು ಕೂಡ ಗಮನಿಸಿ. ಇಲ್ಲ, ರವೀಂದ್ರ ಸರ್ ಏನು ಹೇಳ್ತಾ ಇದ್ದಾರೆ ಅದು ಇರ್ತಕ್ಕಂಥ ಸತ್ಯ. ಇದನ್ನ ನಾವು ಒಳಗಡೆ ಇದ್ದೆ ನಾನು ಇದನ್ನ ವಿರೋಧಿಸ್ತಾ ಇದ್ದೇನೆ. ಈ ಬಾರಿ ಕೂಡ ನಾನು SSLC ಪರೀಕ್ಷೆಯಲ್ಲಿ ಕೂಡ ಇದ್ರ ಬಗ್ಗೆ ನಾನು ಪ್ರಧಾನ ಕಾರ್ಯದರ್ಶಿ ಗಮನಕ್ಕೆ ತಂದೆ. ಫಸ್ಟ್ 16 ವರ್ಷಗಳಿಂದ ಅದೇ ಪೇಪರ್ ಸೆಟ್ಟರ್ಸ
ಅಂದ್ರೆ ನಿಮಗೆ ಇಡೀ ಇಲಾಖೆಗೆ ಲಕ್ಷಾಂತರ ಶಿಕ್ಷಕರಿದ್ದಾಗ ಪ್ರಾಧ್ಯಾಪಕರಿದ್ದಾಗ ನೀವು ಅವರೇನ ಗತಿ? ಪ್ರತಿ ವರ್ಷ ಬದಲಾಗೋದು ಬೇಡವಾ? ಅವ್ರು ಎಲ್ಲೆಲ್ಲಿ ಕೋಚಿಂಗ್ ಸೆಂಟರ್ಗಳಲ್ಲಿ ಅವರು ವ್ಯವಹಾರ ಮಾಡ್ತಾರೆ, ಎಲ್ಲೆಲ್ಲಿ ಕೈ ಮಿಲಾಯಿಸಿದ್ದಾರೆ, ಯಾವ ಖಾಸಗಿ ಸಂಸ್ಥೆಗಳ ಜೊತೆ ಕೈ ಜೋಡಿಸಿದ್ದಾರೆ, ಇದನ್ನ ಆಂತರಿಕವಾಗಿ ಪರಿಶೀಲನೆ ಮಾಡೋಷ್ಟು ಯೋಗ್ಯತೆ ಶಿಕ್ಷಣ ಇಲಾಖೆಗೆ ಸರ್ಕಾರಕ್ಕಿಲ್ವಾ? ಇದು ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ಇದೆ ದುರಂತ. ನಾನು ಅದಕ್ಕೆ ಹೇಳ್ತೇನೆ, ಧರ್ಮೇಂದ್ರ ಪ್ರಧಾನು ನಿಜ ಹೇಳಬೇಕಂದ್ರೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಭ್ರಷ್ಟಾಚಾರದ ಇಲಾಖೆ ನಡೆಸ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲ್ಲ. ಯಾಕೆಂದ್ರೆ ಇವತ್ತು ಏನ್ ಪಾಲಿಸಿ ಇದ್ದಾವೆ, ನಾವು ಒಂದು ಕಡೆ ವ್ಯಾಖ್ಯಾನ ಮಾಡೋದೇ ಬೇರೆ, ಆದ್ರೆ ಆ ಇಲಾಖೆ ಕೆಳಗಡೆ ಇರ್ತಕ್ಕಂತ ದುರ್ಸ್ಥಿತಿ ಇದೆಯಲ್ಲ, ಎಲ್ಲೂ ಸರಿ ಹೋಗಿಲ್ಲ. ನಿಜ ನಿಜ ಭಾಷಣಕ್ಕೆ ಪೂರಕವಾಗಿದೆ. ಕಾರ್ಯದರ್ಶಿಗಳು, ಆ NTA ಒಂದು ಸಂಘಟನೆ ಸಂಸ್ಥೆ ಇವತ್ತು ಪ್ರತಿ ಸಲ ಈ ತರ ತಪ್ಪಾದಾಗ ನೀವು ಇದುವರೆಗೂ ಒಂದು ತಲೆ ದಂಡ ಆಗಿದ್ಯಾ? ಈ ದೇಶದ ಜನ ಕೇಳಬೇಕಾಗತ್ತಿದ್ದು. ಈ ರಾಜಕೀಯ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ಸಫರ್ ಪಡ್ತಿದ್ದಾರೆ ಅಷ್ಟೇ, ಅವ್ರ ಮೇಲೆ ಏನು ಕ್ರಮ ಆಗ್ತಿಲ್ಲ. ಸಫರಿಂಗ್ ನೋಡಿ, ಈ ಮಕ್ಕಳನ್ನ ಅಪ್ಪ ಅಮ್ಮಂದಿರ ಆಸೆ, ಮಕ್ಕಳ ಆಸೆ, ರಾತ್ರಿ ಹಗಲು ಅವ್ರ ಕಣ್ಣಿಗೆ ಎಣ್ಣೆ ಹಾಕೊಂಡು ಓದ್ತಾರಲ್ಲ, ಇದು ಹೆಂಗಾಗೋಗಿದೆ ಅಂದ್ರೆ ಒಂದು ವ್ಯಾಮೋಹಕ್ಕೆ ಶಿಕ್ಷಣದಾಗೋಗಿದೆ, ಪ್ರತಿಷ್ಠೆಗೆ ಶಿಕ್ಷಣ ಆಗಿದೆ, ಕ್ವಾಲಿಟಿ ಅಕೌಂಟಬಿಲಿಟಿಗೆ ಅಲ್ವೇ ಅಲ್ಲ. ಇವತ್ತು ಕೋಚಿಂಗ್ ಸೆಂಟ್ರಿಗೆ ಹೋದ್ರೇನೆ ಆ ಮಕ್ಕಳು ಉದ್ಧಾರ ಆಗೋದು ಅನ್ನೋಂತ ಪರಿಸ್ಥಿತಿ ಈ ವ್ಯವಸ್ಥೆಯಲ್ಲಿ ತಂದಿಟ್ಟಿದೀವಲ್ಲ, ಇದಕ್ಕೆ ನಾವಲ್ವಾ ಕಾರಣಕರ್ತರು? ವ್ಯವಸ್ಥೆ ಅಲ್ವಾ ಕಾರಣಕರ್ತರು? ಈ ಪಾಲಿಸಿ 2023ರಿಂದ ಇವತ್ತವರೆಗೂ ನಾನು ಕೇಳ್ತೇನೆ, ಈ ದೇಶಕ್ಕೆ, ಈ ರಾಜ್ಯಕ್ಕೂ ಕೇಳ್ತೇನೆ, ಕೋಚಿಂಗ್ ಸೆಂಟರ್ ಯಾಕೆ ರೆಗ್ಯುಲೇಟ್ ಆಗ್ತಾ ಇಲ್ಲ? ಇವತ್ತು ಡಮ್ಮಿ ಸ್ಕೂಲ್ ಬಗ್ಗೆ ನಾವು ಧ್ವನಿ ಎತ್ತಿದ್ದೀವಿ ಸ್ವಾಮಿ. ಡಮ್ಮಿ ಸ್ಕೂಲ್ಸ್ ಕಾಲೇಜು ಇವತ್ತು ದಾಖಲಾತಿ ಪ್ರಕ್ರಿಯೆ ಕಾಲೇಜಲ್ಲಿ ಆಗತ್ತೆ, ಆ ವಿದ್ಯಾರ್ಥಿಗಳೆಲ್ಲ ಕೋಚಿಂಗ್ ಸೆಂಟರ್ ಅಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾರೆ ಅಂದ್ರೆ ಅವ್ರ ಅಪ್ಪ ಅಮ್ಮನೂ ನೇರ ಹೊಣೆ. ಇವರಿಗೆ ವ್ಯವಸ್ಥೆ, ಇಡೀ 8 ಅವರ್ ಪಾಠ ಹೇಳ್ಕೊಡೋ ವ್ಯವಸ್ಥೆ ಬಗ್ಗೆ ನಂಬಿಕೆ ಇಲ್ಲ. ಕೋಚಿಂಗ್ ಸೆಂಟ್ರು ಅಲ್ಲಿ ಹೋಗೋ ಉದ್ದೇಶನೇ ಬಹುತೇಕ ನಾಳೆ ದಿನ ನಮಗೆ ಸುಗಮವಾಗಿ ಈ ಎಲ್ಲಾ ವ್ಯವಸ್ಥೆ ಆಗುತ್ತೆ ಅನ್ನತಕ್ಕಂಥದ್ದು ಇದಾವೆ. ಹಾಗಾಗಿ ಇಲ್ಲಿ ಯಾರನ್ನೋ ಒಬ್ರು ಅವ್ರು ಹೇಳಿದಾಗೆ ಒಬ್ಬರ ಕಡೆ ಬೆರಳು ತೋರಿಸೋದಲ್ಲ. ಮಧು ಬಂಗಾರಪ್ಪ ಅಲ್ಲ, ಅಥವಾ ಧರ್ಮೇಂದ್ರ ಪ್ರಧಾನ್ ಅಲ್ಲ, ಅಥವಾ ಇವತ್ತೇನಾಗಿದೆ, ಈ ವ್ಯವಸ್ಥೆನೇ ಕಲ್ಮಿಷ ಆಗಿದೆ. ಅದರಲ್ಲಿರೋ ಅಧಿಕಾರಿಗಳು ತಲೆದಂಡ ಕೊಡಬೇಕು. ಈ ವ್ಯವಸ್ಥೆ ಬದಲಾವಣೆ ಮಾಡೋದೆಲ್ಲಿಂದ, ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ ಸರ್. ಇದೇ ನೀಟ್ ಎಕ್ಸಾಮ್ ನ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೂಡೆಂಟ್ಸ್ ಗಳ ಜೊತೆಗೆ, ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿಗಳ ಜೊತೆಗೆ, ಹಿರಿಯ ಪತ್ರಕರ್ತರ ಜೊತೆಗೆ ಎಲ್ಲರ ಜೊತೆನೂ ಮಾತಾಡ್ತಾ ಇದ್ದೆ. ಮಾತು ಮುಂದುವರಿಸ್ತೀನಿ. ಈಗ ನಮ್ಮ ಡಿಬೇಟ್ಗೆ ಜಾಯ್ನ್ ಆಗಿದ್ದಾರೆ BGS ನ ಲೆಕ್ಚರರ್ ಆದರ್ಶ್ ಅಂತ ಹೇಳಿ. ಆದರ್ಶ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಓವರ್ ಆಲ್ ಈಗ ನೀವು ನೋಡ್ತಾ ಇದ್ದೀರಿ ಏನೇನು ಆಗ್ತಾ ಇದೆ ಅಂತ ಹೇಳಿ, ಡೆವಲಪ್ಮೆಂಟ್ಗಳು, ಜೊತೆಗೆ ಈ ಎಕ್ಸಾಮ್ ಪ್ರಿಪೇರ್ ಆಗಿದ್ದು, ಎಕ್ಸಾಮ್ ಬರೆದು ಈಗ ಅಯ್ಯೋ ಮತ್ತೆ ಬರಿಬೇಕಲ್ಲಪ್ಪ ಎಕ್ಸಾಮು ಅಂತ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳೋ ಪರಿಸ್ಥಿತಿ. ಹೊಣೆ ಯಾರು ಮಾಡ್ಬೇಕೀಗ ಇದಕ್ಕೆ? ಸರ್, ಹೊಣೆ ಯಾರು ಅಂದ್ರೆ ಇದಕ್ಕೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದಾವರಲ್ಲ ಅವರು, ಮತ್ತೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನ ಯಾರು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅವರು ಇದಕ್ಕೆ ಹೊಣೆ. ಇವರ ಯೋಗ್ಯತೆಗೆ ಒಂದು ನೀಟ್ ಎಕ್ಸಾಮ್ಸ್ ನ ಕರೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಇದ್ರ ನೈತಿಕತೆನ ಹೊತ್ತು ಆ ಧರ್ಮೇಂದ್ರ ಪ್ರಧಾನ್ ಇದಾರಲ್ಲ ಅವ್ರು ರಾಜೀನಾಮೆ ಕೊಡ್ಬೇಕು. ಯಾಕೆ ಅಂತಂದ್ರೆ ಹಿಂದೆ ಈ ಒಂದು ಸಂಸ್ಕಾರ ಹೋಗ್ಬಿಟ್ಟಿದೆ. ಅದು ಯಾವುದು ಅಂತಂದ್ರೆ, ಹಿಂದೆ ರೈಲ್ವೆ ಆಕ್ಸಿಡೆಂಟ್ ಆದಾಗ ನಮ್ಮ ರೈಲ್ವೆ ಮಿನಿಸ್ಟರ್ ಆದ್ರೆ ನಿತೀಶ್ ಕುಮಾರ್ ಅವರು, ಪ್ರೆಸೆಂಟ್ ಅವರು ಮೋದಿ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ, ಓಕೆನಾ, ಅವರು ಸಹ ರಾಜೀನಾಮೆ ಕೊಡ್ತಿದ್ರು. ಅದಕ್ಕಿಂತ ಹಿಂದೆ ತೆಹಲ್ಕಾ ಹಗರಣ ಆದಾಗ ಜಾರ್ಜ್ ಫರ್ನಾಂಡಿಸ್ ಅವರು, ಇದೇ ಜನತಾ ಪಕ್ಷದಲ್ಲಿದ್ದವರು, ಅವರು ರಾಜೀನಾಮೆ ಕೊಟ್ಟಿದ್ರು ನೈತಿಕತೆನ ಹೊತ್ತು. ಸೊ ಈ ನೈತಿಕತೆನ ಹೊತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಅಟ್ಲೀಸ್ಟ್ ಈ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಬಂದಿದೆಯಲ್ಲ, ಬಂದಾದ್ಮೇಲೆ ಈ NTA ನ ಚೇರ್ಮನ್ ಆಗಿದಾರಲ್ಲ ಅವ್ರನ್ನಾಗ್ಲಿ, ಅಥವಾ ಕಾರ್ಯದರ್ಶಿ IAS ಆಫೀಸರ್ ಅಭಿಷೇಕ್ ಅಂತ ಇದ್ದಾರೆ, ಓಕೆನಾ, ಅವ್ರನ್ನ ಕೆಲಸದಿಂದ ವಜಾ ಮಾಡತಕ್ಕಂಥದ್ದಾಗ್ಲಿ, ಸಸ್ಪೆಂಡ್ ಮಾಡ್ತಕ್ಕಂಥದ್ದಾಗ್ಲಿ, ಯಾವ್ದಾದ್ರು ಒಂದು ಕೆಲಸ ಅವ್ರು ಇಮಿಡಿಯೇಟ್ ಮಾಡಿದಾರ? ಅವ್ರಿಗೆ ವಿದ್ಯಾರ್ಥಿಗಳ ಕಂಡ್ರೆ ಅವ್ರು ನಿಜವಾಗ್ಲೂ ದಯಾ ದಾಕ್ಷಣ್ಯ ಇದೆಯಾ ಅನ್ನೋದೇ ಅನುಮಾನ ಆಗ್ತಿದೆ. ಹಿಂಗೆ ಇದೆಲ್ಲ ನೋಡ್ತಾ ಇದ್ರೆ ಇವಾಗ ಇದೇನು ಇವತ್ತೊಂದಲ್ಲ ಕತೆ, ಅದು 2016ರಿಂದಲೂ ನಾನು ಕೇಳ್ಕೊಂಡೇ ಬರ್ತಾ ಇದ್ದೀನಿ. ನೀಟ್ ಎಕ್ಸಾಮ್ದು ಪೇಪರ್ ಲೀಕ್ ಆಗಿದೆ, ಆ ರಾಜ್ಯದಲ್ಲಿ ಪ್ರತಿ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಾನೆ ಇದೆ. JEE ಏನ್ ಸುಗಮವಾಗಿ ಆಗ್ತಾ ಇಲ್ಲ, ಅದ್ರಲ್ಲಿ ಬೇರೆ 2 ಸಲ ಪರೀಕ್ಷೆ ಕೊಡೋದು. JEE ಅಡ್ವಾನ್ಸ್ ನಾವು CBSE ಬೋರ್ಡಿನ ಕಾರ್ಯದರ್ಶಿ ಕೇಳ್ತೀವಿ, ಯಾಕೆ ಬೇಕು ಅಂದ್ರೆ ಇಟ್ ಇಸ್ ವಾಟ್ ಲೆಟ್ ದೆಮ್ ಗಿವ್ ಆಪರ್ಚುನಿಟಿ. ಆಪರ್ಚುನಿಟಿ ಇಂದ ಏನಿದೆ, ಹೈ ಕಮರ್ಷಿಯಲ್ಸ್ ಇದೆ, ಪ್ರಿಂಟಿಂಗ್ ಲಾಬಿ ಇದೆ,
ಲಕ್ಷಾಂತರ ಪೇಪರು, ಲಾಜಿಸ್ಟಿಕ್, ಅದಕ್ಕೆ ತಗೊಳ್ಳುವಂತ ಖರ್ಚು ವೆಚ್ಚ ಸಾವಿರಾರು ಕೋಟಿ ವಹಿವಾಟು. ಅದಾದ ನಂತರ ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆಗಳ ಇಳುವರಿ ಆಗ್ಬೇಕಲ್ಲ, ಅದು ಪಾಪನ್ ಪಪ್ಪಿಗೆ ಹೋಗ್ಬೇಕಲ್ಲ, ಅದು ದುಡ್ಡೇ. ನಿಜ ನಿಜ. ಇವೆಲ್ಲವೂ ಕೂಡ ದುಡ್ಡಿನ ಮೇಲೆ ನಿಂತಿದೆ, ವ್ಯವಹಾರಾತ್ಮಕವಾಗಿ ನಿಂತಿದೆ, ಮಕ್ಕಳ ಗುಣಮಟ್ಟ ಅಳಿಕೆಗೆ ನಿಂತಿಲ್ಲ. ಇದು ದುರಂತ, ನಮ್ಮ ದೇಶದ ದುರಂತ. ಎಲ್ಲೋ ಒಂದು ಕಡೆ ನೋಡಿ, ಇವತ್ತು ಪ್ರಶ್ನೆ ಪತ್ರಿಕೆಗೆ ಮನುಷ್ಯರೇ ಬೇಕಾ ಸ್ವಾಮಿ? ಮನುಷ್ಯರೇ ಬೇಕಾ? ಹಾಕಿ ಹೇಗೆ ನಾನಿವತ್ತು ಕ್ಯಾಂಪ್ಸ್ ಅಲ್ಲಿ ಒಂದು ಶಿಕ್ಷಕರಿಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನ ತಯಾರಿ ಮಾಡ್ಬೇಕಾದ್ರೆ, ಒಂದು ಗುಣಮಟ್ಟದ ಪ್ರಶ್ನೆ ಪತ್ರಿಕೆ ತಯಾರು ಮಾಡಿ ಒಂದು ದಿನ ಬೇಕಾಗತ್ತೆ. ಅದನ್ನ ನಾವು ಟೈಪ್ ಮಾಡಿ, ಮ್ಯಾನ್ಸ್ಕ್ರಿಪ್ಟ್ ಅನ್ನ ಕರೆಕ್ಷನ್ ಮಾಡಿ 5 ನಿಮಿಷದಲ್ಲಿ 3 ಪೇಪರ್ ಮಾಡ್ಕೊಡೋ ಅಂತ ಇಂಟಿಗ್ರೇಟೆಡ್ ಮಾಡಿ ಇಟ್ಟಿದ್ದೀನಿ. ಟೀಚರ್ಗಳಿಗೆ ಆ ಸಮಯವನ್ನು ಉಳಿತಾಯ ಮಾಡಿದ್ದೀವಿ, ಪಾರಿತೋಷಿಕ ಕೊಟ್ಟಿದ್ದೇವೆ. 1 ಅಲ್ಲ 3 ಕ್ಷಣದಲ್ಲಿ ಮಾಡುವಂತ ಇಂಥ ಟೆಕ್ನಾಲಜಿ ಇದ್ದಾಗ ಇವತ್ತಿಗೂ ಕೂಡ ನೀವು ಜನಗಳನ್ನ ಇಟ್ಕೊಂಡು ಪೇಪರ್ ಸೆಟ್ ಮಾಡಿ ಕಣ್ಣಲ್ಲೇ ಸ್ಕ್ಯಾನ್ ಮಾಡ್ಕೊಂಡು ಹೋಗಿ ಅವ್ರ ಪ್ರಶ್ನೆಗಳನ್ನು, ಅದರಲ್ಲೂ ಎಷ್ಟು ಬುದ್ಧಿವಂತಿಕೆ ಇದೆ ಅಂದ್ರೆ, ಇವತ್ತು ಇದಕ್ಕೆ ಕಾಯ್ದೆ ಅಡಿಯಲ್ಲಿ ಶಿಕ್ಷಣ ಅಪರಾಧ ಅಲ್ವಾ? ಅವ್ರೇನ್ ಮಾಡ್ತಾರೆ, ಕೈಯಲ್ಲೇ ಬರೆದು ಕೊಡ್ತಾರೆ. ಇವತ್ತು ಎಐ ಜನರೇಟೆಡ್ ಅಂತ ಫೇಕ್ ಪೇಪರ್ ಇರ್ಬೋದು, ನಿಮಗೆ ಸತ್ಯಕ್ಕೆ ದೂರವಾಗಿ ಅದನ್ನ ಕಾಣುತ್ತೆ. ಆದ್ರೆ ಒಳಗಡೆ ಸಂಚೇನು ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಇಷ್ಟೇ ಮಾರ್ಕ್ಸ್ಗೆ ಈ ಪೇಪರ್ಗಳು ಬರ್ತಾವೆ. ಯಾರಿಗ್ ಗೊತ್ತಿರುತ್ತೆ? ಆಮೇಲೆ ಆ ಪೇಪರ್ ಅಲ್ಲಿ ಕಠಿಣ ಪ್ರಶ್ನೆಗಳನ್ನ ಹಾಕೋದು ಕೆಲ ಆಯ್ದಂತ ಸಂಸ್ಥೆಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ, ಅಲ್ಲಿ ಬಿಟ್ಟು ಬೇರೆ ಎಲ್ಲ ಹೇಳ್ಕೊಟ್ಟಿರಲ್ಲ. ಈಗ ಇದ್ರದ್ದು ಮೂಲ ಎಲ್ಲಿಂದ ಅಂತ ಈ ಲೀಕ್ ಮೂಲ ಶಿಕ್ಷಣ ವ್ಯವಸ್ಥೆಯ ಏನು ಒಂದು ಸಂಸ್ಥೆ ಇದೆ, ಸಂಸ್ಥೆಯ ಕೈ ಜೋಡಿಸಿಕೆನೆ ಮೂಲ ಆಗತ್ತೆ. ಅದರ ಜೊತೆಗೆ ಪೇಪರ್ ಸೆಟ್ಟರ್ಸು, ಕೋಚಿಂಗ್ ಸೆಂಟರ್, ಈ ಎರಡನ್ನು ನಿಯಂತ್ರಣಕ್ಕೆ ತಂದ್ರೆ ಇವತ್ತು ಒಂದಂತ ನೀವು ಅವಾಗಲೇ ಪ್ರಶ್ನೆ ಕೇಳಿದ್ರಲ್ಲ, ಎಲ್ಲಿ ನಿಯಂತ್ರಣ ಮಾಡೋದು? ಈ ದೇಶದಲ್ಲಿ ಅಕೌಂಟಬಿಲಿಟಿ ಬರೋ ತನಕ ಕೋಚಿಂಗ್ ಸೆಂಟರ್ ಅಕೌಂಟಬಿಲಿಟಿ, ಆಮೇಲೆ ಮಲ್ಟಿ ಮಿಲಿಯನ್ ವ್ಯವಹಾರ ಅಲ್ವಾ, ಟ್ಯಾಕ್ಸೇಬಲ್ ಇದೆಯಾ ನಿಮ್ಗೆ? ಆ ಕೋಚಿಂಗ್ ಸೆಂಟರ್ ಅಲ್ಲಿ ಲೇವಾದೇವಿ ಏನಾಗ್ತಾ ಇದೆ ಅಂತ ಪ್ರಧಾನಮಂತ್ರಿ ಇಷ್ಟೆಲ್ಲ ಮಾತನಾಡ್ತಾರಲ್ಲ, ಇವತ್ತು ಕಣ್ಮುಚ್ಕೊಂಡು ಕೂತಿದ್ದೀರಾ ನೀವು ಕಣ್ಮುಚ್ಕೊಂಡು ಕೂತಿದ್ದೀರಾ ಸ್ವಾಮಿ? ಇವತ್ತು ಶಾಲಾ ಶಿಕ್ಷಣ ಆನ್ಲೈನ್ ಅಲ್ಲಿ ಮಾಡಿ ಅಂತ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ? ಇಂಥ ದುರಂತ, ಇಂಥ ಪರಿಸ್ಥಿತಿಲಿ ಶಿಕ್ಷಣವನ್ನ ಎಲ್ಲಿ ಕೊಂಡೊಯ್ಬೇಕು ಅಂತ ಇದೆ ಈ ದೇಶ. ಸಮಾನ್ಯತೆ ಬೇಕು, ಅಲೈನ್ಮೆಂಟ್ ಬೇಕು, ಆದ್ರೆ ಇಂಥ ಅನ್ಯಾಯ ವಿದ್ಯಾರ್ಥಿಗಳ ಮೇಲೆ ಆಗಬಾರ್ದು. APVP ಅವ್ರನ್ನ ಕೇಳ್ತೀನಿ, ಅಭಿನಂದನ್ ಅವ್ರನ್ನ. ಈಗ ಮೂಲ ಎಲ್ಲಿಂದ ಈ ಪೇಪರ್ ಲೀಕ್ ಆಗ್ತಿರೋದು ನಿಮ್ಗನ್ಸೋ ಪ್ರಕಾರ? ಜೊತೆಗೆ ಇದು ಮತ್ತೆ ರಿಪೀಟ್ ಆಗಬಾರದು. ಈಗ 2016 18 20 21 ಆಗಿದೆ, 24 ಆಗಿದೆ, ಲಾಸ್ಟ್ ಇಯರ್ ಈ ಇಯರ್ ಆಗಿದೆ, ಬೇರೆ ಬೇರೆ ಭಾಗದಲ್ಲಾಗಿದೆ, ಅಲ್ಲಲ್ಲಿ ಅವರ ಬೇರೆ ಬೇರೆ ರೀತಿಯಲ್ಲಿ ಆಗಿದೆ. ಆಯ್ತಾ, ಬೇರೆ ಬೇರೆ ರೀತಿಯಲ್ಲೂ ಆಗಿದೆ. ಸೊ ಹಾಗಾಗಿ ಮತ್ತೆ ಈ ರೀತಿಯಾದಂಥ ಲೀಕೇಜ್ಗಳಾಗಬಾರ್ದು, ಸ್ಟೂಡೆಂಟ್ಗಳು ಸಫರ್ ಪಡಬಾರ್ದು ಅಂತಂದ್ರೆ ABVP ಕಡೆಯಿಂದ ಏನ್ ಆಗ್ರಹಿಸ್ತೀರಿ, ಏನ್ ಪ್ಲಾನ್ ಇದೆ ಅಂತ? ಮೊದಲನೇದಾಗಿ ಈ ಸತಿ ಯಾರು ಮಾಡಿದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ಈ ತನಿಖೆ ಪೂರ್ಣ ರೂಪ ಆಗೋವರೆಗೂ ಅದ್ರದ್ದು ಆ ಡಿಮಾಂಡ್ ಅನ್ನ ನಾವು ಬಿಡಬಾರ್ದು. ಇವಾಗ ಏನು ಹುಮ್ಮಸ್ಸಿನಿಂದ ನಾವು ಮಾತಾಡ್ತಾ ಇದೀವಿ ಇವತ್ತಿನ ದಿನ, ಆ ಒಂದು ಉತ್ಸಾಹನ ನಾವು ಈ ತನಿಖೆ ಎಂಡ್ ಆಗೋವರೆಗೂ ನಾವು ಕಳ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೂ. ಬಹಳಷ್ಟು ಹೊತ್ತಿನ ಏನಾಗುತ್ತೆ, ನಾವು ವಿದ್ಯಾರ್ಥಿಗಳು ಮತ್ತೆ ಎಕ್ಸಾಮ್ ಇದೆ ಅಂತ ನಾವು ಓದ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ. ಆದ್ರೆ ಈ ಕ್ವಶನ್ ಅನ್ನ ಅವ್ರಿಗೆ ಕೇಳ್ತಾ ಇರೋರು ಯಾರಿಲ್ಲ, ತನಿಖೆಯನ್ನ ಫಾಲೋ ಅಪ್ ಮಾಡ್ಬೇಕು ನಾವು. ಇದು ಒಂದಾಯ್ತು ಸರ್. ಅದ್ರ ಜೊತೆಗೆ ವಿದ್ಯಾರ್ಥಿಗಳಲ್ಲೂ ಈಗ ಒಂದಿಷ್ಟು ವಿಚಾರದಲ್ಲಿ ಏನು ಮೈಂಡ್ ಸೆಟ್ ಇಲ್ಲ ಸರ್, ಆಕ್ಟಿವಿಸಮ್ ಮೈಂಡ್ ಸೆಟ್ ಕಮ್ಮಿ ಆಗ್ತಾ ಇದೆ. ನಮ್ದು ಏನೇ ಒಂದು ಆಕ್ಟಿವಿಸಮ್ ಮೈಂಡ್ ಸೆಟ್ ಆದ್ರೂ ಕೂಡ ನಮ್ ಮ್ಯಾಕ್ಸಿಮಮ್ ಹೋಗೋದು ಇಂಟರ್ನೆಟ್ ಅಲ್ಲಿ ಮಾತ್ರ. ಏನೋ ಒಂದು ಸೋಷಿಯಲ್ ಮೀಡಿಯಾ ಇವಾಗ ಎಷ್ಟೋ ಇವಾಗ ನಮ್ ಬೆಂಗಳೂರಲ್ಲಿ ಯೂನಿವರ್ಸಿಟಿಗಳು ರಿಸಲ್ಟ್ಸ್ ಗಳನ್ನ ಕೊಡ್ತಾ ಇಲ್ಲ. ಸಾಕಷ್ಟು ಪ್ರಾಬ್ಲಮ್ ಗಳಿದೆ. ನಾವು ಕಾಲೇಜ್ಗೆ ಹೋಗಿ ಕೇಳ್ತೀವಿ, ಬನ್ನಿ ಹೋಗಿ ಕೇಳ್ಕೊಂಡ್ ಬರೋಣ ನಾವೆಲ್ಲ ವಿದ್ಯಾರ್ಥಿಗಳು ಎದ್ದು ಬರೋದಿಲ್ಲ. ನಮಗೇನು ಏನೋ ಆಗತ್ತೆ, ಲಾಸ್ಟ್ ಕೊಡ್ತಾರೆ, ಈ ಒಂದ್ ನಂಬಿಕೆ ಇದೆ. ಆ ರೀತಿ ಮೈಂಡ್ ಸೆಟ್ ಇಂದ ಹೊರಗಡೆ ಬರ್ಬೇಕು. ನಾವು ಎಲ್ಲಿವರೆಗೂ ನಾವು ವಿದ್ಯಾರ್ಥಿಗಳಾಗಿ ನಾವು ಪ್ರಶ್ನೆ ಕೇಳಲಿಕ್ಕೆ ನಾವು ಮುಂದಾಗಲ್ವಾ, ಅಲ್ಲಿವರೆಗೂ ಈ ಸಮಸ್ಯೆ ಸುಧಾರಣೆ ಆಗಲ್ಲ ಸರ್. ಆಮೇಲೆ ಈ ವರ್ಷದ್ದು ನಾವು ತನಿಖೆ ಅಲ್ಲ, ಹೋದ ವರ್ಷದ ತನಿಖೆನೇ ಬಿಟ್ಟಿಲ್ಲ. ಹೌದು, ಯಾವುದೇ ಆದ್ರೂ ಅಷ್ಟೇ. ಒಂದ್ ಸೆಕೆಂಡ್ ಅನೀವಿ ಅವ್ರೆ, ಈಗ ಇದೆಲ್ಲ ನೋಡ್ತಿದ್ರಿ, ನೆಕ್ಸ್ಟ್ ನೀಟ್ ಬರೆಯೋರು, ಎಕ್ಸಾಮ್ ಬರೆಯೋರು, ನೀವು ಪ್ರಿಪರೇಟ್ ಆಗ್ತಾ ಇದ್ದೀರಿ, ನೀವು ಈಗ ಆಲ್ರೆಡಿ ಪ್ರಿಪರೇಷನ್ ತಗೋತಾ ಇದ್ದೀರಿ. ಆದರೆ ಈ ರೀತಿಯಾದಂಥ ಒಂದಷ್ಟು ಗೊಂದಲಗಳು ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ನಿಮ್ಮ ಭಯ ಬಂದೇ ಬಂದಿರುತ್ತೆ. ಒಂದು ಏನು ನೀಟ್ ಎಕ್ಸಾಮ್ ನಾವು ಬರೆದಾಗ್ಲೂ ಹಿಂಗೆ ಆಗ್ಬಿಟ್ರೆ ಹೆಂಗೆ, ಇದೊಂದು ಅಭದ್ರತೆ ಅಂತ ಕರಿತೀವಿ, ಅಭದ್ರತೆ ಕಾಡುತ್ತೆ. ಮತ್ತೊಂದು ಕಡೆ ಯಾವತ್ತಾದ್ರೂ ಅನಿಸಿದ್ಯಾ ಈ ಥರದ್ದೆಲ್ಲ ಕ್ಲಿಷ್ಟಕರ, ಈಗ ಈ ಮೂಮೆಂಟ್ನಲ್ಲಿ ನಾನು ಯಾಕಾದರೂ ಸೈನ್ಸ್ ತಗೊಂಡ್ಬಿಟ್ಟೆ, ನಾನು ಬೇರೆ ಯಾವ್ದಾದ್ರು ತಗೋಬೋದಾಗಿತ್ತು, ಈ ಥರ ಯೋಚನೆಗಳು ಬರ್ತವೆ ಕೆಲವು ಸ್ಟೂಡೆಂಟ್ಸ್ಗೆ. ನಿಮ್ಗೇನು ಅನ್ನಿಸ್ತಿದೆ ಅಂತ?
ಸರ್ ಹಂಗೆ ಇವಾಗ ತಗೊಳ್ಳೋದು ತಪ್ಪೇನಿಲ್ಲ, ಹಂಗೆ ನೋಡಿಕೊಂಡ್ರೆ ಕಾಂಪಿಟಿಷನ್ ಇದೆ ಅಂತ. ಇಟ್ಸ್ ಆಲ್ ಅಬೌಟ್ ಜಾಬ್ ಮಾರ್ಕೆಟ್. ಜಾಬ್ ಮಾರ್ಕೆಟ್ ಭಾಳ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಅಫ್ಕೋರ್ಸ್ ದೇ ಸೇಯಿಂಗ್ AI ವಿಲ್ ಟೇಕ್ ಓವರ್ ಎವ್ರಿಥಿಂಗ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರೆ ಜಾಬ್ ಮಾರ್ಕೆಟ್ ಇಸ್ ಅಟ್ ಸ್ಟೇಕ್. ಆನ್ ಟಾಪ್ ಆಫ್ ದ್ಯಾಟ್ ಇವೆಲ್ಲ ಆಗ್ಬಿಟ್ರೆ ಇವಾಗ ನಾವಾದ್ರೂ ಯಾಕಾದ್ರೂ ಏನಾದ್ರೂ ಮಾಡಬೇಕು ಅಂತ ಅನ್ಸ್ಬಿಡ್ಬೇಕು. ಅಫ್ಕೋರ್ಸ್ ಆಸ್ ದ ಸೆಡ್ AI ಇಂದಾನೆ ಪೇಪರ್ಸ್ ಬರುತ್ತೆ, ಯಾಕೆ ತಗೊಂಡಿಲ್ಲ, ಯಾಕೆ ಮಾಡಿಲ್ಲ, ದಟ್ ಇಸ್ ಒನ್ ಕ್ವೆಶನ್. ಇವಾಗ ಲಾಸ್ಟ್ ಇಯರು ಆಗಿದೆ, ಭಾಳ ಇಯರ್ ಈ ತರ ಆಗಿದೆ. ಇನ್ ಕೇಸ್ ಇವ್ ಇವರ್ ಅವ್ರನ್ನ ಅವಾಗೆ ಇಟ್ಕೊಂಡ್ಬಿಟ್ಟಿದ್ರೆ ಈ ಸತಿ ಹಂಗ ಆಗ್ತಿತ್ತಾ? ಒಂದ್ ಸತಿ ಆಯ್ತು, 2 ಸತಿ ಆಯ್ತು, 3ನೇ ಸತಿನೂ ಆಯ್ತು, ಯಾಕೆ ಸುಮ್ನೆ ಇದೀವಿ? ಸ್ಟೂಡೆಂಟ್ಸ್ ಎಷ್ಟೇ ವರದಿನೂ ಹೊರಗಡೆ ಬರ್ತಾರೆ, ಅದೇ ಎಲ್ಲ ಮುಚ್ಚಿಬಿಡ್ತಿದ್ದಾರೆ. ಸ್ಟೂಡೆಂಟ್ಸ್ ಎಷ್ಟೇ ಪ್ರೊಟೆಸ್ಟ್ ಮಾಡಿದ್ರು ಇಟ್ಸ್ ಹ್ಯಾಪನಿಂಗ್ ಅಗೇನ್ ಅಂಡ್ ಅಗೇನ್. ಐ ಡೋಂಟ್ ಸಿ ವೈ, ಐ ಡೋಂಟ್ ನೋ ವೈ. ಅಂಡ್ ಗವರ್ಮೆಂಟ್ ಅವ್ರಿಗೆ ಅರ್ಥ ಆಗ್ಬೇಕು ಸ್ಟೂಡೆಂಟ್ಸ್ ಎಷ್ಟು ಇದಿದ್ದಾರೆ, ಪಾಪ್ಯುಲೇಷನ್ ಅವ್ರಿಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದಾರೆ ಅವ್ರು, ನಮ್ಮ ಯೂತ್. ಅವ್ರಿಗೆ ಸ್ವಲ್ಪ ಆದ್ರೂ ಹ್ಯುಮ್ಯಾನಿಟಿ ಆಗಿ ನೋಡಿ ಇದನ್ನ ಸಾಲ್ವ್ ಮಾಡ್ಬೇಕಾಗಿತ್ತು. ಐ ಡೋಂಟ್ ನೋ ಏನ್ ಇಷ್ಟು ಲೈಟ್ ಆಗಿ ತಗೋತಿದ್ದಾರೆ ಅಂತ. ರಿಸುಲ್ ಅವರೇ, ನೀವು ಕೂಡ ನೆಕ್ಸ್ಟ್ ನೀಟ್ ಬರೆಯೋದು, ಇದು ನೀಟ್ ಎಕ್ಸಾಮ್ ಬರೀಬೇಕು ಅಂತಿದ್ದೀರಿ, ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇದೆ, ಎಲ್ಲವೂ ಕೂಡ ಮಾತಾಡ್ತಾ ಇದ್ದೀರಿ, ಪ್ರಿಪ್ರೇಷನ್ ಹೇಗೆ ಎತ್ತ ಅಂಥೇಳಿ. ಬಟ್ ಒಂದು ಹಂತದಲ್ಲಿ ನಿಮಗೆ ಭಯ ಆಗಲ್ವಾ? ಈ ರೀತಿ ಎಲ್ಲ ನಾವು ಕಷ್ಟಪಟ್ಟು ಓದಿರ್ತೀವಿ. ಈಗ ನೀವೇ ಎಕ್ಸಾಮ್ ಬರೆದಿದ್ರಿ, ಈ ವರ್ಷನೇ ಬರೆದಿದ್ರಿ ಅಂತ ಇಟ್ಕೊಳ್ಳಿ, ನೀವು ಬರೆದು ಟಾಪರ್ ಆಗಬೇಕು, ನಾವು ಟಾಪರ್ ಆಗೇ ಆಗ್ತೀನಿ, ಎಲ್ಲ ಚೆನ್ನಾಗಿ ಬರದೆ ಅಂತ ಅಂತೀರಿ ನೀವು. ಬಟ್ ಈ ಎಕ್ಸಾಮು ಮಾನ್ಯ ಇಲ್ಲ, ಕ್ಯಾನ್ಸಲ್ ಮಾಡ್ತೀವಿ ಅಂದಾಗ ಹೆಂಗೆ ಆಗ್ಬೇಡ ನಿಮಗೆ? ಆಬ್ವಿಯಸ್ಲಿ ಸರ್, ನಾನು ಎಷ್ಟು ಕಷ್ಟಪಟ್ಟು ನಾನು ನೀಟ್ಗೆ ಪ್ರಿಪೇರ್ ಆದಾದ್ಮೇಲೆ ಲೈಕ್ ಬೇರೆಯವ್ರು ಮಾಡಿರೋ ತಪ್ಪಿಗೆ ಎಲ್ಲ ಆಲ್ ಓವರ್ 26 lakh ಸ್ಟೂಡೆಂಟ್ಸ್ಗೆ ಎಫೆಕ್ಟ್ ಆಗ್ತಿದೆ ಅಂದರೆ ಅದು ಒಂಥರ ಬೇಜಾರು ಆಗುತ್ತೆ. ಆ್ಯಂಡ್ ಈವನ್ ವಾಟ್ ಅಬೌಟ್ ದ ಸ್ಟೂಡೆಂಟ್ಸ್ ಆಫ್ ಹೂ ದ ಸ್ಟೂಡೆಂಟ್ಸ್ ಹಾರ್ಡ್ ವರ್ಕ್ ಟುವರ್ಡ್ಸ್ ದ ನೀಟ್. ಲೈಕ್ ಅವ್ರಿಗೆ ಒಂದು ಪಕ್ಷ ಇತ್ತು, ನಾನು ನೀಟ್ ಕೊಡಬೇಕು, ನಾನು ಮೆಡಿಕಲ್ ಕಾಲೇಜ್ಗೆ ಹೋಗಬೇಕು. ಒಂದು ಸ್ವಲ್ಪ ಸ್ಟೂಡೆಂಟ್ಸ್ಗೆ ಪೇರೆಂಟ್ಸ್ ಅವ್ರ ಸ್ಟೂಡೆಂಟ್ಸ್ನ ಲೈಕ್ ನಾನು ಡಾಕ್ಟರ್ ಆಗಬೇಕು, ನನ್ನ ಮಗಳು ಡಾಕ್ಟರ್ ಆಗಬೇಕು ಇದು ಅಂತ ಇರುತ್ತೆ. ಲೈಕ್ ವಾಟ್ ಅಬೌಟ್ ದೋಸ್ ಸ್ಟೂಡೆಂಟ್ಸ್, ಅಬೌಟ್ ಓನ್ಲಿ ಫಾರ್ ದೋಸ್ ಹೂ ಹ್ಯಾಸ್ ಲೀಕ್ ದಿಸ್ ಪೇಪರ್, ವೈ ದ ಎಂಟೈರ್ NT ಈಸ್ ಬ್ಲೇಮಿಂಗ್ ದ ಸ್ಟೂಡೆಂಟ್ಸ್? ಐ ಡೋಂಟ್. ನಿಜ 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 ನಿಜ. ಐಶ್ವರ್ಯ ಅವರೇ, ನೀವೇನು ಹೇಳ್ತೀರಿ? NT ಅವರು ಇವಾಗ ಎಷ್ಟು ರೀನೀಟ್ ಅಂತ ಎಲ್ಲ ಕಂಡಕ್ಟ್ ಮಾಡ್ತಿದ್ದಾರೆ, ಎಷ್ಟು ವರ್ಷದಿಂದ ಈ ಒಂದು ರೀನೀಟ್ ಅನ್ನೋ ಒಂದು ನಾಟಕ ಇದು ಮಾಡ್ತಾ ಇದ್ದಾರೆ. ಈ ಬೋರ್ಡ್ ಮೆಂಬರ್ಸ್ ಅಲ್ಲಿ ಈ ತರ ರೀನೀಟ್ ಆಗ್ತಿದಾರಲ್ಲ, ಎಷ್ಟು ಜನ, ಹೌ ಮೆನಿ ಮೆಂಬರ್ಸ್ ಆರ್ ಬಿಹೈಂಡ್ ದ ಬಾರ್ಸ್? ಅಂದ್ರೆ ಎಷ್ಟು ಜನ ಸರೆಂಡರ್ ಆಗಿದ್ದಾರೆ ಅಥವಾ ಎಷ್ಟು ಜನ ಇವರು ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ ಅಂತ, ಶಿಕ್ಷೆ ಕೊಟ್ಟಿದ್ದಾರೆ, ಎಲ್ಲ ಮುಚ್ಚಾಕ್ತಾರೆ, ಏನು ಇರೋದಿಲ್ಲ. ಎಷ್ಟು ಕರಪ್ಷನ್ ಆಗ್ತಿದೆ ಅಂದ್ರೆ ಎಲ್ಲ ಇದ್ರಲ್ಲೂ ಕೂಡ ಕರಪ್ಷನ್ ಆಗ್ತಿದೆ. ನಾವ್ ಎಷ್ಟೇ ಓದ್ತೀವಿ ಅಂತ ಅಂದ್ರೂ ಮುಂದೆ ಈ NT ಅವರು ಈ ತರ ಮಾಡ್ಬಿಟ್ರೆ, ಇವಾಗ ನಮ್ಗೆ ಇವ್ರು ಈ ತರ ಮಾಡ್ರಿ, ನಮ್ ಟೈಮಲ್ಲಿ ಈ ತರ ಆದ್ರೆ ಏನಂತ ನಮ್ಗೆ ಭಯ ಸ್ಟಾರ್ಟ್ ಮಾಡ್ತಾರೆ ಇವ್ರು ಈ ತರ ಮಾಡೋದ್ರಿಂದ. ಫ್ಯೂಚರ್ ನೀಟ್ ಆಸ್ಪಿರೆಂಟ್ಸ್ ಏನಾದ್ರು ಅಂದ್ಬಿಟ್ರೆ ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ಆಸೆ, ಅವರು ಒಂಥರ ಆಸೆ ಅನ್ನೋದೇ ಸುತ್ತೋಗ್ಬಿಡುತ್ತೆ. ಸೈನ್ಸ್ ತಗೊಳ್ಳೋದೇ ಬೇಡಪ್ಪ, NT ಅವ್ರು ಈ ತರ ಮಾಡ್ತಾ ಇದಾರೆ ಅಂತ ಅಂದ್ಮೇಲೆ ನಾವ್ ಏಂತಕ್ ತಗೊಬೇಕು, 2-3 ವರ್ಷ ನಾವ್ ಏಂತಕ್ ವೇಸ್ಟ್ ಮಾಡ್ಬೇಕು, ಅದ್ರ ಬದಲು ಯಾವ್ದೋ ಸಿಂಪಲ್ ಕೋರ್ಸ್ ಮಾಡ್ಕೊಂಡ್ಬಿಡೋಣ ಅಂತ ಅನ್ಕೊಂಡು ಅವ್ರ ಕನ್ಸನ್ನ ಅಲ್ಲೇ ಮುರಿದಾಕ್ಬಿಡ್ತಾರೆ. ರವೀಂದ್ರ ರೇಷ್ಮೆ ಸರ್, ಕೇಳಿಸ್ಕೊಂಡ್ರಿ ವಿದ್ಯಾರ್ಥಿಗಳು ಮಾತಾಡ್ತಾ ಇರೋದು, ಅಭದ್ರತೆ ಕಾಡ್ತಾ ಇದೆ ಅವ್ರಿಗೆ. ಈಗ ನಾವು ನೆಕ್ಸ್ಟ್ ಇವರೆಲ್ಲ ನೀಟ್ ಎಕ್ಸಾಮ್ ಬರೆಯೋರು ಇವರು ಸ್ಟೂಡೆಂಟ್ಸ್ಗಳು. ಬಟ್ ಈ ರೀತಿಯಾದಂಥ ಅಭದ್ರತೆ ಕಾಡಿದಾಗ ನಮ್ಮ ದೇಶದಲ್ಲಿ ಡಾಕ್ಟರ್ಸ್ಗಳು ಬಹಳಷ್ಟು ಜನ ಇದ್ದಾರೆ, ಫೇಮಸ್ ಡಾಕ್ಟರ್ಸ್ಗಳು ಬಹಳಷ್ಟು ಜನ ಇದ್ದಾರೆ, ಇನ್ನೂ ಬರಬೇಕು, ಯಂಗ್ಸ್ಟರ್ಸ್ಗಳು ಬರಬೇಕು, ನಮ್ಮ ದೇಶದ ಆರೋಗ್ಯ ಪರಿಸ್ಥಿತಿಗಳು ನಿಭಾಯಿಸಬೇಕು. ಜೊತೆಗೆ ಈಗ ನಾವು ಪ್ಯಾಂಡಮಿಕ್ ಸಿಚುವೇಶನ್ಗಳು, ಒಂದಲ್ಲ ಒಂದು ವೈರಸ್ಗಳು ಬರ್ತಾನೆ ಇರ್ತವೆ. ಸೊ ಹಾಗಾಗಿ ನಮ್ಮ ಫ್ಯೂಚರ್ ಮೇಲೆ ಬಹಳ ಒಂದು ಡ್ಯಾಮೇಜ್ ಆಗ್ತಾ ಇದೆ ಈ ಪ್ರಶ್ನೆ ಪತ್ರಿಕೆ, ಈ ನೀಟ್ನಿಂದಾಗಿ ಭಯ ಪಡ್ತಾ ಇದ್ದಾರೆ ಸ್ಟೂಡೆಂಟ್ಸು. ಈ ಬುಡ ಎಲ್ಲಿದೆ ಅದನ್ನು ಹೊಡೆದಾಕಬೇಕು ಅನ್ನೋದೊಂದು. ಈಗ ಚರ್ಚೆಯಲ್ಲಿ ಪಾಲ್ಗೊಂಡ ಒಬ್ಬ ಯುವ ಅಧ್ಯಾಪಕರು, ಸೇವಾನಿರತ ಅಧ್ಯಾಪಕರು, ಹೌದು, ರಾಜಕೀಯ ಆರೋಪಗಳನ್ನ ಮಾಡಿದ್ರು, ಪ್ರಧಾನಮಂತ್ರಿಗಳಿಗೆ ರಾಜೀನಾಮೆ ಕೇಳಿದ್ರು, ಅದೆಲ್ಲ ಸರಿ. ನಾವು ಸೇವಾನಿರತ ಅಧ್ಯಾಪಕರಿಂದ ನಾವ್ ಎಂದಾದ್ರೂ ಈ ಕೋಚಿಂಗ್ ವ್ಯವಸ್ಥೆ ಬಗ್ಗೆ ಧ್ವನಿ ಎತ್ತಿದೀವಾ? ಅದೇ ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಾ ಇಲ್ಲ? ನಿಜ, ನಿಮ್ಮ ಕಾಲೇಜುಗಳ ಅಸ್ತಿತ್ವಕ್ಕೆ ಸವಾಲಾಗ್ಬಿಟ್ಟಿದೆ ಕೋಚಿಂಗ್ ಸೆಂಟರ್ಗಳು. ಖಂಡಿತ ಮ್ಯಾನೇಜ್ಮೆಂಟ್ಗಳೆಲ್ಲ ಇಂಟಿಗ್ರೇಟೆಡ್. ಕರ್ನಾಟಕಕ್ಕೆ ಆಂಧ್ರ ಪ್ರದೇಶ್, ತೆಲಂಗಾಣ, ಆಂಧ್ರ ಪ್ರದೇಶ್ ಮೂಲದಿಂದ ಬಂದುವ ಕಾಲೇಜುಗಳು ಒಬ್ಬೊಬ್ರು ಒಂದೊಂದು ದೇವರ ಹೆಸರಲ್ಲಿ ತಮ್ಮ ಕಂಪನಿಗಳನ್ನು ಶುರು ಮಾಡ್ಬಿಟ್ರು. ಹೌದು,
ಇದುವರೆಗೂ ಪ್ರತಿಷ್ಠಿತ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಅನ್ನೋದಲ್ಲ. ಕೆಲವೊಂದಿಷ್ಟು ಸಂಸ್ಥೆಗಳು. ಊರುಗಳ್ನ ದಾಖಲೆ ಮಾಡಿದೀವಿ. ಒಂದ್ ನಿಮಿಷ. ಯಾಕೆ ಅಧ್ಯಾಪಕರು ಸಿಗಿದ್ದಾರೆ? ಹಾ ಇವತ್ತು ನಿಮ್ಮ ಕ್ಲಾಸ್ ರೂಮ್ ಬೋಧನೆಗೆ ಯಾರು ಲಕ್ಷ್ಯ ಕೊಡ್ತಾ ಇಲ್ಲ. ಮೊದಲು ಕನಿಷ್ಠ ಪಕ್ಷ ಪ್ರಾಕ್ಟಿಕಲ್ಸ್ಗೋಸ್ಕರ ಆದ್ರೂ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತಾ ಇದ್ರು. ಈ ಪ್ರಾಕ್ಟಿಕಲ್ಸ್ ಕೂಡ ಅಲ್ಲೇ ಮಾಡ್ಬಿಡ್ತಾರೆ. ನಿಜ ನಿಜ. ಅದು ರೆಸಿಡೆನ್ಷಿಯಲ್ ಪ್ಯಾಕೇಜ್. ನಾವು ಕಾಲೇಜ್ಗಾದ್ರೆ ಫೀಸ್ ಸ್ಟ್ರಕ್ಚರ್ ಅದ್ ಮಾತಾಡ್ತಾ ಇದ್ವಿ. ಕೋಚಿಂಗ್ ಕಂಪನಿಗಳು ಪ್ಯಾಕೇಜ್ 1.5 ಲಕ್ಷ ಪ್ಯಾಕೇಜ್, 2 ಲಕ್ಷ ಪ್ಯಾಕೇಜ್, 2.5 ಲಕ್ಷ ಪ್ಯಾಕೇಜ್. ಹೌದು. ಈ ವ್ಯವಸ್ಥೆಗೆ ಪ್ರತಿಭಟಿಸ್ಬಿಟ್ಟು ಎಂದಾದ್ರೂ ಶಿಕ್ಷಕರು ಸೇವಾ ನಿರತ ಈ ತಲೆಮಾರಿನ ಶಿಕ್ಷಕರು ಯಾರಾದ್ರೂ ಧ್ವನಿ ಎತ್ತಿದ್ದುಂಟಾ? ಹೋಗ್ಲಿ, ನಮ್ಮ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಇರಬೇಕು. ಈ ಕೋಚಿಂಗ್ ಕಂಪನಿಗಳ ನಿಯಂತ್ರಣಕ್ಕಾಗಿ ಒಂದು ಕಾಯ್ದೆ ಕಾನೂನು ತರಬೇಕು. ವಿಧಾನ ಪರಿಷತ್ನಲ್ಲಿ ಶಿಕ್ಷಕರ ಪ್ರತಿನಿಧಿಗಳಿದ್ದಾರೆ, MLC. ಅವ್ರು ಎಂದಾದ್ರೂ ಈ ಕೋಚಿಂಗ್ ಕಂಪನಿಗಳ ವಿಚಾರದಲ್ಲಿ ಮಾತಾಡಿದಾರ? ಈಗ ತಾನೇ ಕರ್ನಾಟಕ ಸರ್ಕಾರ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ ಬೇಡ, ರಾಜ್ಯ ಶಿಕ್ಷಣ ನೀತಿ ಅಂದ್ರು. ಆ ರಾಜ್ಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾಗ್ಲಿ ಸದಸ್ಯರಾಗಲಿ ಈ ಕೋಚಿಂಗ್ ಸೆಂಟರ್ಗಳಿಂದ ಒದಗಿರೋ ಅಪಾಯದ ಬಗ್ಗೆ ಎಂದಾದ್ರೂ ಚರ್ಚೆ ಮಾಡಿದ್ದುಂಟಾ? ನಿಜ. ದನಿ ಎತ್ತಿದ್ದುಂಟಾ? ಇಡೀ ಕೇವಲ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದ ಅಷ್ಟೇ ಅಲ್ಲ, ಎಲ್ಲ ಹಂತಗಳಲ್ಲೂ ಕೂಡ ನಾವು ಅಕ್ರಮ ವ್ಯವಹಾರವನ್ನ ಪ್ರೋತ್ಸಾಹಿಸ್ತಾ ಬಂದ್ಬಿಟ್ರು. ನಿಜ ನಿಜ ನಿಜ. ಪೇಪರ್ ಲೀಕ್ ಆಯ್ತು, ಮರುಪರೀಕ್ಷೆ ಆಗುತ್ತೆ, ಅದಕ್ಕೆ ಮಾತ್ರ ನಾವು ಇಷ್ಟೊಂದು ಕೋಲಾಹಲವನ್ನು ಎಬ್ಬಿಸ್ತಾ ಇದ್ದಾರೆ. ದಯಮಾಡಿ ಅಧ್ಯಾಪಕರು ಕೂಡ ಆತ್ಮವಿಮರ್ಶೆ ಮಾಡ್ಕೋಬೇಕು. ಆದರ್ಶ ಅವರೇ ಹೇಳಿ. ಸರ್, ಈ ಒಂದು ಕಾರ್ಪೊರೇಟ್ ಸಂಸ್ಥೆಗಳ ತರ ಬೆಳೆದಿರ್ತಕ್ಕಂತಹ ಈ ಕೋಚಿಂಗ್ ಸೆಂಟರ್ಗಳಿಗೆ ಬೀಜ ಬಿತ್ತಿದ್ದೆ ನೀಟ್ ಎಕ್ಸಾಮ್. ಹೇಗೆ ಅಂತಂದ್ರೆ 2013ಕ್ಕಿಂತ ಮುಂಚೆ ಈ ಏನ್ ದೇವರ ಹೆಸರಿನಲ್ಲಿ ಅಥವಾ ಇನ್ಯಾವುದೋ ಒಂದು ಎಂಥೂಸಿಯಂ ಅನ್ನೋದು ಒಂದು ಕನ್ನಡ ವರ್ಡ್ನ ಯೂಸ್ ಮಾಡಿಕೊಂಡು ಸುಮಾರು ಕೋಚಿಂಗ್ ಸೆಂಟರ್ಗಳು ಓಪನ್ ಆಗಿದ್ದಾವಲ್ಲ, ಅವು ಯಾವನ್ನೂ ಸಹ ನಾವು 2013ಕ್ಕಿಂತ ಹಿಂದೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ 2013 ಅಂತ ದೇಶವ್ಯಾಪಿ ನೀಟ್ ಎಕ್ಸಾಮ್ನ ತಂದ್ರು, ಅಲ್ಲಿಂದ ನಂತರ ಈ ಕಾರ್ಪೊರೇಟ್ ಸಂಸ್ಥೆಯ ಬೆಳೆದಿರೋ ಕೋಚಿಂಗ್ ಸೆಂಟರ್ಗಳಿಗೆ ಒಂದು ರಹದಾರಿ ಆಗೋಗ್ಬಿಡ್ತು. ದೇಶಾದ್ಯಂತ ನಾಯಿ ಕೊಡೆಗಳ ರೀತಿ ಇವು ಬೆಳೆದು ನಿಂತಿದ್ದಾವೆ. ಅದಕ್ಕಿಂತ ಮುಂಚೆ ಇದ್ದಂತ KCET ನಲ್ಲಿ ಸಿಲೆಬಸ್ ಅಂದ್ರೆ ಕ್ವಶನ್ ಪೇಪರ್ ಯಾವ ತರ ರೆಡಿ ಆಗ್ತಾ ಇತ್ತು ಅಂದ್ರೆ, ನಮ್ಮ ಸ್ಟೇಟ್ ಬೋರ್ಡ್ ಏನ್ ಸಿಲೆಬಸ್ ಇದೆ ಅದ್ರ ಮೇಲೆ ಕ್ವಶನ್ ಪೇಪರ್ ರೆಡಿ ಆಗ್ತಾ ಇತ್ತು. ಸೊ ಹಾಗಾಗಿ ಒಂದು ಸ್ಟೇಟ್ಗೊಂದು ಇನ್ಸ್ಟಿಟ್ಯೂಷನ್ ತರ ಅಥವಾ ಇನ್ನೊಂದು ಸ್ಟೇಟ್ಗೆ ಇನ್ನೊಂದು ಆ ಥರ ಪಾಸಿಬಲ್ ಆಗ್ತಿರಲ್ಲ ಈ ಕಾರ್ಪೊರೇಟ್ ಸಂಸ್ಥೆಗಳಿಗೆ. ಯಾವಾಗ ದೇಶಾದ್ಯಂತ ಒಂದೇ ಆಗೋಯ್ತು, ಇವರಿಗೆ ಒಂಥರ ನೀರೊಳಗೋದು ದಾರಿ ತರ ಆಗೋಗ್ಬಿಟ್ಟಿದೆ ಇವರಿಗೆ. ಹಾಗಾಗಿ ಸೊ ಇವರು ಬೃಹದಾಕಾರ ಬೆಳೆದು ಬಿಟ್ಟಿದ್ದಾರೆ. ಮುಂಚೆ KCET ಏನಾಗ್ತಿತ್ತು ಅಂದ್ರೆ, ಆ ಸಿಲೆಬಸ್ ಯಾವ ತರ ಇರ್ತಿತ್ತು ಅಂದ್ರೆ, ಈ ಸ್ಟೇಟ್ ಬೋರ್ಡ್ ಅಲ್ಲಿ ಯಾವ ವಿದ್ಯಾರ್ಥಿ SLC ಗಂಟೆ ಓದಿರ್ತಾನೆ ಅವನ ನಾಲೆಡ್ಜ್ ಬೇಸ್ ಮೇಲೆ KCET ಕ್ವಶನ್ಸ್ಗಳು ಪ್ರಿಪೇರ್ ಆಗ್ತಿದ್ರು. ಈಗ ಯಾವ ವಿದ್ಯಾರ್ಥಿ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಇರುತ್ತಲ್ಲ ಅದ್ರ ಮೇಲೆ ಓದಿರ್ತಾನೆ, ಅವನಿಗೂ ಹೊಸ ನೀಟ್ ಎಕ್ಸಾಮ್ಗೂ ಸಂಬಂಧವೇ ಇರಲ್ಲ. ಸೊ ಅವನಿಗೂ ಇದು ತಾರತಮ್ಯ ಆಗ್ತದೆ. ಸೊ ಎಕ್ಸಾಮ್ ಇಸ್ ಕಂಪ್ಲೀಟ್ಲಿ ಅನ್ಫೇರ್ ಇದೆ. ಒಂದು ಕರೆಕ್ಷನ್, ಇವತ್ತಿನ ದಿನ 6ನೇ ತರಗತಿಯಿಂದ 10ನೇ ತರಗತಿ 12ನೇ ತರಗತಿ ತನಕ NCERT ಪಠ್ಯಕ್ರಮ ಅದೇ ಪಾಠ ಅದೇ ಇದು ಒಂದು ಜನರಿಗೆ ಮರಳು ಮಾಡಿ ಒಂದು ರಾಜಕೀಯ ಒಂದೇ ಅಲ್ಲ, ವ್ಯಾಪಾರೀಕರಣದಲ್ಲಿ ಈ CBSE ICSE ಸ್ಟೇಟ್ ಇದ್ಯಾವುದು ಎಲ್ಲವೂ ಒಂದೇ, ಅದೇ ಪಾಠ. ಆಸಿಡ್ ಬೇಸಿಗೆ ರಿಯಾಕ್ಷನ್ ಏನ್ ಬರುತ್ತೆ ಅಂದ್ರೆ CBSE ಅದೇ ಸ್ಟೇಟ್ ಅಲ್ಲೂ ಅದೇ. ಸೂರ್ಯ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದ್ದಾನೆ ಅಂದ್ರೆ ಅದು ಇಲ್ಲೂ ಅದೇ ಅದು ಅದೇ. ಇದನ್ನ ವ್ಯಾಪಾರೀಕರಣದಲ್ಲಿ ಒಳ್ಳೆ ಮಾರ್ಕೆಟಿಂಗ್ ಮಾಡಿದ್ದಾರೆ. ಹಿರಿಯ ಪತ್ರಕರ್ತರು ಹೇಳಿದ್ರಲ್ಲ, ಅದಕ್ಕೆ ಪೂರಕವಾಗಿ ಹೇಳ್ತೀನಿ ಸರ್, ನಾವು ಆ 2023 ಕೇಂದ್ರ ಸರ್ಕಾರ ಹೊರಡಿಸಿರೋ ಆ DO ಲೆಟರ್ನ ಇಟ್ಕೊಂಡು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಟ್ಟರು ಕೂಡ, ಇಡೀ 2 ವರ್ಷದಿಂದ ಸತತವಾಗಿ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರು ಕೂಡ ಇವತ್ತವರೆಗೂ ಮೇಲಾಧಿಕಾರಿಗಳು 1 ಇಂಚು ಕ್ರಮ ತೆಗೆದುಕೊಳ್ಳೋದಕ್ಕೆ ಎಜುಕೇಶನ್ ಆಕ್ಟ್ ಅಲ್ಲಿ ಆ ಟ್ಯುಟೋರಿಯಲ್ಸ್ ಟ್ಯೂಷನ್ಗೆ ಕೋಚಿಂಗ್ ಸೆಂಟರ್ಗೆ ನಿಯಂತ್ರಣಕ್ಕೆ ರಿಜಿಸ್ಟ್ರೇಷನ್ ಶಶಿಕುಮಾರ್ ಅವರು ಅದೇ ಹೇಳ್ತಾ ಇದ್ದಿದ್ದು. ಒಂದು ನಾವು ಸಣ್ಣ ಮಾಡುವಂತ ತಪ್ಪುಗಳಿದಾವಲ್ಲ, ಅದೆಲ್ಲವೂ ಕೂಡ ರಹದಾರಿ ಆಗ್ಬಿಡುತ್ತೆ ದೊಡ್ಡ ತಪ್ಪಿಗೆ. ಮೊದಲು ಒಂದ್ ಕಡೆ ಪೋಷಕರು ಎಚ್ಚೆತ್ಕೊಳ್ಬೇಕು. ಈ ನಾವ್ ಹೇಳ್ತಾ ಇದ್ವಲ್ಲ, ನೀಟ್ ಅಕಾಡೆಮಿಗಳು ಬರ್ತವೆ ಒಂದಷ್ಟು. ಇನ್ನೊಂದು ವಿಷಯ, ಯಾವುದೇ ಪ್ರತಿಷ್ಠಿತ ಶಾಲೆಗಳಾಗ್ಲಿ ಕಾಲೇಜುಗಳಾಗ್ಲಿ ಇವತ್ತು ಅಲ್ಲೆಲ್ಲವೂ ಇಂಟಿಗ್ರೇಟೆಡ್ ಎಲ್ಲಿಂದ ಬಂದಿದಾವೆ ಅಂದ್ರೆ 7ನೇ ಕ್ಲಾಸ್ 8ನೇ ಕ್ಲಾಸ್ ಇಂದಾನೇ ಇಂಟಿಗ್ರೇಟೆಡ್ ಹೆಸರು. ಥ್ಯಾಂಕ್ ಯು ರವೀಂದ್ರ ರೇಷ್ಮೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶಶಿಕುಮಾರ್ ಅವರೇ. ಆದರ್ಶ ಅವರೇ ಥ್ಯಾಂಕ್ ಯು. ಹಾಗೆ ನಮ್ಮ BGS ನ ಸ್ಟೂಡೆಂಟ್ಸ್ಗಳು ಎಲ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡೋಣ ಏನಾಗುತ್ತೆ ಅಂತೇಳಿ. ಯಾಕೆಂದರೆ ಏನೋ ಪಾಪ ಕಷ್ಟಪಟ್ಟು ರಾತ್ರಿ ಹಗಲು ಅನ್ನೋದೇ ವರ್ಷಾನುಗಟ್ಟಲೆ ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿರ್ತಾರೆ. ಆದರೆ ಯಾರೋ ಒಬ್ಬರು ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ, ತಮ್ಮ ಜೇಬ್ ತುಂಬಿಸ್ಕೊಳ್ಳೋಕ್ಕೆ ವಿದ್ಯಾರ್ಥಿಗಳನ್ನು ಹೆಂಗಾದರೂ ಮಾಡಿ ದುಡ್ಡಿಸ್ಕೊಂಡು ಕ್ವಶನ್ ಪೇಪರ್ನ ಲೀಕ್ ಮಾಡಿ
ಏನಿಲ್ಲ ಅಂತಂತಂದ್ರು 5-6 ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ ಆ ಕ್ವಶನ್ ಪೇಪರ್ಸ್ಗಳನ್ನು. ಎಷ್ಟು ಜನಕ್ಕೆ ಮಾರಾಟ ಮಾಡಿದಾರೋ ಏನೋ. ಅಲ್ಲಿಂದ ರಾಜಸ್ಥಾನದಿಂದ ಹಿಡಿದು ಕೇರಳ ತನಕನೂ ಕೂಡ ಲಿಂಕ್ ಇದಾವೆ, ವಾಟ್ಸಪ್ನಲ್ಲಿ, ಟೆಲಿಗ್ರಾಮ್ನಲ್ಲೆಲ್ಲ ಶೇರ್ ಆಗಿರೋದು. ಸೊ ಹಾಗಾಗಿ ಇದು ಕೇವಲ ಇದು ಈಗಿನ ಸಮಸ್ಯೆ ಅಲ್ಲ. 2016ರಿಂದಲೂ ಪ್ರತಿ ವರ್ಷವೂ ಲೀಕ್ ಆಗ್ತಾನೆ ಹೋಗ್ತಾ ಇದೆ ಕ್ವಶನ್ ಪೇಪರ್ಗಳು, ಒಂದಿಲ್ಲ ಒಂದು ರೀತಿಯಲ್ಲಿ, ಒಂದಿಲ್ಲ ಒಂದು ರೂಪದಲ್ಲಿ. ಸೊ ಹಾಗಾಗಿ ಇದಕ್ಕೆ ಕಡಿವಾಣ ಹಾಕೋದು ಹೇಗೆ, ಬುಡವನ್ನ ಮೊದಲು ಬೇರೆ ಸಮೇತ ಕಿತ್ತೆಸಿದ್ರೆ ಎಲ್ಲವೂ ಸರಿ ಹೋಗುತ್ತೆ. ಹಾಗಾಗಿ ಹದ್ದಿನ ಕಂಡಿಡಬೇಕು ಎಲ್ಲರ ಮೇಲೂ. ಜೊತೆಗೆ NTA ಕೂಡ ಅಷ್ಟೇನೆ, ಕೇಂದ್ರ ಸರ್ಕಾರ ಕೂಡ ಅಷ್ಟೇ ಇದನ್ನ ಬಹಳ ಸೀರಿಯಸ್ ಇಶ್ಯೂ ಅಂತ ಪರಿಗಣಿಸಬೇಕು. ಯಾವುದೇ ಒಂದು ಯೋಜನೆಯನ್ನ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವುದಾದ್ರೂ ಒಂದು ಯೋಜನೆ ಜನಕ್ಕೋಸ್ಕರ ತಂದಂತ ಸಂದರ್ಭದಲ್ಲಿ ಜನ ವಿರೋಧಿ ವ್ಯಕ್ತವಾದಾಗ ಆ ಯೋಜನೆನೇ ತೆಗೆದು ಬಿಡ್ತಾರೆ. ಸೊ ಹಂಗೆ ಈಗ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ನೀವು ಎಕ್ಸಾಮ್ ಕ್ಯಾನ್ಸಲ್ ಮಾಡಿದಿರಿ, ಇಡೀ ದೇಶದಾದ್ಯಂತ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿದ್ದಾರೆ, ಅವ್ರಿಗೆ ತೊಂದರೆ ಆಗಬಾರ್ದು. ಇದರ ನಿಟ್ಟಿನಲ್ಲಿ ಏನಾದರೂ ಒಂದು ಕ್ರಮ ಆಗಬೇಕು. ಒಂದು ಸ್ಟೂಡೆಂಟ್ಸ್ಗಳಿಗೆ ಏನು ಸಮಸ್ಯೆ ಆಗಬಾರ್ದು, ಜೊತೆಗೆ ಈ ಸಮಸ್ಯೆ ಮತ್ತೆ ರಿಪೀಟ್ ಆಗಬಾರ್ದು. ಹೀಗೆ ಮಾಡಿದ್ರೇನೆ ಮುಂದೆ ಫ್ಯೂಚರ್ ಭಾರತ, ನೀವು ಕಂಡಂತ ಭಾರತ ನನಸಾಗೋದಕ್ಕೆ ಸಾಧ್ಯ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.